ಧರ್ಮಶಾಸ್ತ್ರವು ಮೋಶೆಯ ಮೂಲಕ, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮೂಲಕ ಬಂದವು. ಅಂದರೆ ಹೇಗೆ ಎಂಬ ಅಂಶವನ್ನು ಬೈಬಲ್ ಗ್ರಂಥವನ್ನು ಓದುವಂಥ, ಧ್ಯಾನಿಸುವಂಥ ಪ್ರತಿ ಕ್ರೈಸ್ತರು ತಿಳ್ಕೊಳ್ಬೇಕಾದಂಥ ಪ್ರಾಮುಖ್ಯವಾದಂಥ ಅಂಶ. ಪ್ರತಿ ಕ್ರೈಸ್ತರು ಆರಾಧನೆಗೆ ಹೋಗುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಇದು ಪ್ರತಿ ಭಾನುವಾರ ನಡೆಯುವಂಥದ್ದು. ಆದರೆ ದೇವರ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ನಡೆದಾಗ ಅದಕ್ಕೆ ಪ್ರತಿಫಲ ಸಿಗುತ್ತೆ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಾವು ಏನು ಕೆಲಸ ಮಾಡಿದ್ರೂ ಕೂಡ ಅದರಿಂದ ಪ್ರತಿಫಲ ಇರುವುದಿಲ್ಲ. ಅಂದರೆ ದೇವರ ಮನಸ್ಸು ನಮಗೆ ಅರ್ಥ ಆಗಬೇಕು. ದೇವರ ಮನಸ್ಸು ಅರ್ಥ ಆದಾಗ ದೇವರು ಮೆಚ್ಚುವಂಥ ಕ್ರಿಯೆಗಳನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರವೂ ಬಂದವು. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತರ ಮುಖಾಂತರ ಬಂದವು. ಧರ್ಮಶಾಸ್ತ್ರ ಮೋಶೆಯ ಮೂಲಕ ಬಂದವು. ಮೋಶೆಗೆ ಯಾರು ಕೊಟ್ಟಿದ್ದಾರೆ? ದೇವರು. ಅಂದರೆ ಮೋಶೆಗೆ ಧರ್ಮಶಾಸ್ತ್ರ ಕೊಟ್ಟದ್ದು ಹಳೆ ಒಡಂಬಡಿಕೆ ನೋಡುವಾಗ ದೇವರ ಮೂಲಕ, ಅಂದರೆ ಯೇಸು ಕ್ರಿಸ್ತರ ಮೂಲಕವೇ ಬಂದಿದೆ. ಆಗಿರುವಾಗ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಬಂತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತರ ಮೂಲಕ ಬಂತು. ಹೇಗೆ ಅಂದರೆ ಧರ್ಮಶಾಸ್ತ್ರ ದೇವರ ಮೂಲಕ ಬಂದಿಲ್ವಾ? ಧರ್ಮಶಾಸ್ತ್ರವು ದೇವರ ಮೂಲಕ ಬಂದಿಲ್ವಾ? ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ಧರ್ಮಶಾಸ್ತ್ರ ಕೊಡುವಾಗ ಯೇಸು ಕ್ರಿಸ್ತರು ಇಲ್ವಾ? ಇದ್ದಾರೆ. ಯೇಸು ಕ್ರಿಸ್ತರ ಮೂಲಕ ಕೊಡಲ್ಪಟ್ಟಿಲ್ವಾ? ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನಪ್ಪ ಅಂತ ನೋಡುವಾಗ, ಧರ್ಮಶಾಸ್ತ್ರದಲ್ಲಿ ಇದ್ದಂಥ ಕಾರ್ಯಕ್ರಮಗಳು, ಆಜ್ಞೆಗಳು, ಅದೇ ಪ್ರಕಾರ ಯೇಸು ಕ್ರಿಸ್ತರ ಮೂಲಕ ಬಂದಂಥ ಸತ್ಯವೂ ಕೃಪೆಯೂ, ಇದರಲ್ಲಿರುವಂಥ ಗುಣಗಳು ಪರಿಶೋಧನೆ ಮಾಡಿದಾಗ ಕೆಲವು ವಿಷಯಗಳು ನಮಗೆ ಅರ್ಥ ಆಗುತ್ತೆ. ಧರ್ಮಶಾಸ್ತ್ರವು ಮೋಶೆ ಮೂಲಕ ಬಂತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದವು. ಅಂದರೆ ಧರ್ಮಶಾಸ್ತ್ರ ದೇವ್ರ ಮೂಲಕ ಬಂದಿಲ್ವಾ? ಅಂದರೆ ಮೋಶೆ ಸ್ವಂತ ಆಲೋಚನೆಯಿಂದ ಕೊಟ್ಟಿದ್ದಾರಾ? ಮೋಶೆ ಸ್ವಂತ ಆಲೋಚನೆ ಮೂಲಕ ಕೊಟ್ಟಿದ್ದಾರಾ? ಮೋಶೆ ಕೊಟ್ಟಿದ್ದರು, ಯೇಸು ಪ್ರಭು ಕೊಟ್ಟರು, ತಂದೆಯಾದ ದೇವರ ಮೂಲಕ ತಾನೆ. ತಂದೆಯಾದ ದೇವರ ಮೂಲಕ ಬಂದಿದೆಯೇ ವಿನಃ ಮನುಷ್ಯರ ಮೂಲಕ ಯಾವುದೂ ಬಂದಿಲ್ಲ ರೀ. ದೇವರ ಮೂಲಕ ಸಂಪೂರ್ಣವಾಗಿ. ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವು ಯೇಸು ಕ್ರಿಸ್ತರ ಮೂಲಕ. ಕೃಪೆಯೂ ಸತ್ಯವು ಅಂದರೆ ಕೃಪೆಯೂ ಸತ್ಯವು ಧರ್ಮಶಾಸ್ತ್ರದಲ್ಲಿ ಇಲ್ಲ ಅಂತೀರಾ? ಕೃಪೆಯೂ ಸತ್ಯವು ಧರ್ಮಶಾಸ್ತ್ರದಲ್ಲಿ ಇಲ್ಲಂತೀರಾ? ಅಂದರೆ ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿದೆ, ಕೃಪೆಯೂ ಸತ್ಯವು ಯೇಸು ಕ್ರಿಸ್ತರ ಮೂಲಕ ಕೊಡಲ್ಪಟ್ಟಿದೆ. ಅಂದರೆ ಕೃಪೆಯೂ ಸತ್ಯವು ಅದರಲ್ಲಿ ಇದೆಯಂತಾನ ಇಲ್ವಂತಾನ? ಹಳೆ ಒಡಂಬಡಿಕೆಯಲ್ಲಿ ಕೆಲವು ಮಾತುಗಳು ಇರುತ್ತೆ. ಒಂದು ಸಾರಿ ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 165ನೇ ವಚನವನ್ನು ಒಂದು ಸಾರಿ ಓದಿ ಪ್ರಿಯರೇ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ, ನೋಡಿ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಸಂಪೂರ್ಣ ಸಮಾಧಾನವಿರುತ್ತದೆ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ವಿಘ್ನಕರವಾದದ್ದೇನೂ ಇಲ್ಲ. ಅಂದರೆ ಧರ್ಮಶಾಸ್ತ್ರದಲ್ಲಿ ಸಂಪೂರ್ಣ ಸಮಾಧಾನ ಇದೆಯಂತೆ. ಸಂಪೂರ್ಣ ಸಮಾಧಾನ ಇದೆ.
ಅದಕ್ಕೆ ದಾವೀದ್ ಮಹಾರಾಜನು ಕೂಡ ಹೇಳುವಂಥ ಮಾತೇನೆಂದರೆ ಪ್ರಾರಂಭ ಅಧ್ಯಾಯದಲ್ಲಿ ಕೀರ್ತನೆ ಗ್ರಂಥ ನೋಡಿ, ಕೀರ್ತನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. 1ನೇ ವಚನವನ್ನು, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಯಾರ ಧರ್ಮಶಾಸ್ತ್ರ? ಮೋಶೆ ಧರ್ಮಶಾಸ್ತ್ರನ ಅಥವಾ ಯೆಹೋವನ ಧರ್ಮಶಾಸ್ತ್ರನ? ಯೆಹೋವನ ಧರ್ಮಶಾಸ್ತ್ರ ಯಾರ ಮೂಲಕ ಕೊಡಲ್ಪಟ್ಟಿದೆ? ಮೋಶೆಯ ಮೂಲಕ ಕೊಡಲ್ಪಟ್ಟಿದೆ. ಮೋಶೆಯ ಮೂಲಕ ಬಂದಿದೆ ಯೆಹೋವನ ಧರ್ಮಶಾಸ್ತ್ರ, ದೇವರ ಧರ್ಮಶಾಸ್ತ್ರ. ಮೋಶೆ ಮೂಲಕ ಬಂದಿದೆ ಅಂದರೆ ಮೋಶೆ ಸ್ವಂತ ಆಲೋಚನೆಯಿಂದ ಕೊಟ್ಟಿದ್ದಲ್ಲ. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದಿದೆ ಅಂದರೆ ತಂದೆಯಾದ ದೇವರು ಅವ್ರ ಜೊತೆಯಲ್ಲೂ ಕೂಡ ಇದ್ದಾರೆ, ಇವರ ಜೊತೆಯಲ್ಲೂ ಕೂಡ ಇದ್ದಾರೆ, ಇವರ ಜೊತೆಯಲ್ಲೂ ಕೂಡ ಇದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಯೆಹೋವನ ಧರ್ಮಶಾಸ್ತ್ರವನ್ನು ಏನ್ರಿ ಯಾವಾಗಲೂ ಧ್ಯಾನಿಸುವವನು ಅವನು ಧನ್ಯನು. ಧರ್ಮಶಾಸ್ತ್ರವನ್ನು ಧ್ಯಾನಿಸುವವನು, ಧರ್ಮಶಾಸ್ತ್ರವನ್ನು ಪಾಲಿಸುವವನು ಧನ್ಯನು. ಅಂದರೆ ದೇವರ ದೃಷ್ಟಿಯಲ್ಲಿ, ಪ್ರಿಯರ ದೇವ್ರ ಮಕ್ಕಳಿರ, ದೇವರ ದೃಷ್ಟಿಯಲ್ಲಿ ಅವನು ಧನ್ಯನಾಗ್ತಾನೆ. ಅವನಿಗೆ ಧನ್ಯತೆ, ಅವನಿಗೆ ಅನುಗ್ರಹ, ದೇವರ ಆಶೀರ್ವಾದ ಆ ಮನುಷ್ಯನಿಗೆ ಉಂಟಾಗತ್ತೆ ಅಂತೆ. ಆಗಿರುವಾಗ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಬಂತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದವು. ಈ ಧರ್ಮಶಾಸ್ತ್ರಗಿಂತ ಉನ್ನತವಾದಂಥ ಜ್ಞಾನವು, ಉನ್ನತವಾದಂಥ ಕೃಪೆಯು ಯೇಸು ಪ್ರಭು ಮೂಲಕ ಬರ್ತಾ ಇದೆ ಎನ್ನುವಂಥದ್ದು ಕಾಣ್ತಾ ಇದೆ. ಅಂದರೆ ಧರ್ಮಶಾಸ್ತ್ರಗಿಂತ ಶ್ರೇಷ್ಠವಾದಂಥದ್ದು ಯೇಸು ಕ್ರಿಸ್ತರ ಮೂಲಕ ಬರ್ತಾ ಇದೆ ಎನ್ನುವಂಥ ಒಂದು ವಿಷಯವು ಅಲ್ಲಿ ಗೊತ್ತಾಗ್ತಾ ಇದೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ. ಧರ್ಮಶಾಸ್ತ್ರಗಿಂತ ಉನ್ನತವಾದದ್ದು, ಶ್ರೇಷ್ಠವಾದದ್ದು, ಸರ್ವೋತ್ತಮವಾದದ್ದು, ಶ್ರೇಷ್ಠವಾದದ್ದು ಬರ್ತಾ ಇದೆ ಎನ್ನುವಂಥ ಮಾತು ಅಲ್ಲಿ ಗೊತ್ತಾಗ್ತಾ ಇದೆ. ಆಗಿರುವಾಗ ಧರ್ಮಶಾಸ್ತ್ರದಲ್ಲಿ ಇದ್ದಂಥ ಏನಾದರೂ ಲೋಪಗಳೇನಾದರೂ ಇದೆಯಾ? ಅಂದರೆ ಯೇಸು ಕ್ರಿಸ್ತರ ಮೂಲಕ ಕೊಡಲ್ಪಟ್ಟಂಥ ಕೃಪೆಯು ಸತ್ಯವು ಅಂತ ಹೇಳಿದಾರಲ್ಲ, ಈ ಕೃಪೆಯು ಸತ್ಯವು ಅಂತೇಳಿರುವಾಗ ಆ ಧರ್ಮಶಾಸ್ತ್ರಗಿಂತ ಶ್ರೇಷ್ಠವಾದದ್ದು ಇದರಲ್ಲಿ ಇದೆ ಅಂತ ಹೇಳಿರುವಾಗ ಧರ್ಮಶಾಸ್ತ್ರದಲ್ಲಿ ಏನಾದರೂ ಲೋಪಗಳಿದೆಯಾ, ಏನಾದರೂ ತಪ್ಪುಗಳಿದೆಯಾ ಅಂತ ನೋಡುವಾಗ ತಪ್ಪುಗಳೇನಿಲ್ಲ. ಅದು ಶ್ರೇಷ್ಠವಾದದ್ದು, ಪರಿಶುದ್ಧವಾದದ್ದೇ, ಉತ್ತಮವಾದಂಥದ್ದೇ. ಆದರೆ ಅದರಿಗಿಂತ ಒಂದು ಉನ್ನತವಾದಂಥ ಜ್ಞಾನವು, ಮಾರ್ಗವು ಹೊಸ ಒಡಂಬಡಿಕೆಯಲ್ಲಿ, ಇಲ್ಲಾಂದರೆ ಕ್ರಿಸ್ತನ ಮೂಲಕ ಬರುವಂಥದ್ದು ನಮಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಅದು ಹೇಗೆ, ಯಾವ ರೀತಿ ಎನ್ನುವಂಥದ್ದನ್ನು ಪ್ರತಿ ಕ್ರೈಸ್ತರು ತಿಳ್ಕೊಳ್ಬೇಕು. ಯಾಕೆಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಬೋಧಕರು ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಪರಿಶೋಧನೆ ಮಾಡದೆ ಬೋಧನೆ ಮಾಡುವಂಥದ್ದೇ ನಡೀತಾ ಇರುತ್ತೆ. ಅವರು ಮಾತಾಡುವಂಥ ಬೋಧನೆ ವಾಕ್ಯದ ಪ್ರಕಾರ ಸರಿ ಇದೆಯಾ ಇಲ್ವಾ ಯೋಚನೆ ಮಾಡದೆ ಅನೇಕ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಕೆಲವು ವಿಷಯಗಳನ್ನು ಮಾತನಾಡ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ಕೂಡ ನಮ್ಮ ಮಧ್ಯದಲ್ಲಿ ಇರುತ್ತೆ ಅಂಥ ಒಂದು ವಾಕ್ಯಗಳನ್ನು ತುಂಬ ಜನ ಮಾತನಾಡಿ ಸಭೆಯಲ್ಲಿದ್ದಂಥ ಭಕ್ತರ ಬಳಿಯಲ್ಲಿ, ವಿಶ್ವಾಸಿಗಳ ಬಳಿಯಲ್ಲಿ ಗೊಂದಲಗಳನ್ನು ಉಂಟು ಮಾಡುವಂಥ ಬೋಧನೆ ಅದು ನಡೀತಾ ಇದೆ. ಅಂಥದ್ದು ತುಂಬ ಇದೆ. ಆಮೇಲೆ ನಿಮಗೇನೆ ಗೊತ್ತಾಗುತ್ತೆ. ಮೊದಲನೇದಾಗಿ ಈ ಧರ್ಮಶಾಸ್ತ್ರ ಯಾರಿಗೋಸ್ಕರ ಕೊಡಲ್ಪಟ್ಟಿದೆ ಅಂತ ಒಂದು ಮಾತನ್ನು ಕೂಡ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನವನ್ನು ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನವನ್ನು, ಅವರು ಇಸ್ರಾಯೇಲಿನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ.
ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಂದರೆ ಯಾರಿಗೆ ಕೊಡೋಣವಾಗಿದೆ ಅಂತ ನೋಡುವಾಗ ಇಸ್ರಾಯೇಲ್ಯರಿಗೆ. ಅಂದರೆ ಅವರು ಇಸ್ರಾಯೇಲಿನ ವಂಶದವರು. ಯಾರು 1ನೇ ಶತಮಾನದಲ್ಲಿ ಇದ್ದಂಥ ಯಹೂದ್ಯರಿದ್ದಾರಲ್ಲ, ಯಹೂದ್ಯರು, ಕ್ರಿಸ್ತ ಪೂರ್ವದಲ್ಲಿ ಇರುವಂಥ ಇಸ್ರಾಯೇಲ್ರು, ಇವರೆಲ್ಲರಿದ್ದಾರೆ ನೋಡಿ. ಇವರು ಇಸ್ರಾಯೇಲಿನ ವಂಶದವರು. ಇಸ್ರಾಯೇಲಿನ ವಂಶದವರು ಅಂದರೆ ಯಾಕೋಬನ ವಂಶದವರು. ಇಸ್ರಾಯೇಲಿನ ವಂಶದವರು ಅಂದರೆ ಯಾಕೋಬನ ವಂಶದವರು. ಯಾಕೋಬಿಗೆ ಇಸ್ರಾಯೇಲು ಎನ್ನುವಂಥ ಹೆಸರು ಬರುತ್ತೆ. ಯಾಕೋಬ ಇದನ್ನಲ್ಲ, ಆತನಿಗೆ ಇಸ್ರಾಯೇಲು ಎನ್ನುವಂಥ ಹೆಸರು. ಇವರು ಯಾರಂತೆ? ಇಸ್ರಾಯೇಲಿನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ದೇವರು ಇವರನ್ನು ಏನು ಮಾಡಿದಾರಂತೆ? ಅವರನ್ನು ಪುತ್ರರಾಗಿ ಸ್ವೀಕರಿಸಿದ್ದಾರಂತೆ. ಲೋಕದಲ್ಲಿದ್ದವರನ್ನು ಪುತ್ರರನ್ನಾಗಿ ಸ್ವೀಕರಿಸಿಲ್ವಾ? ಲೋಕದಲ್ಲಿದ್ದವರು ಎಲ್ಲರೂ ಕೂಡ ದೇವರ ಮೂಲಕ ಹುಟ್ಟಿದವರು ತಾನೆ. ದೇವರ ಮೂಲಕ ಲೋಕದಲ್ಲಿದ್ದಂಥವ್ರು ಎಲ್ಲರೂ ಹುಟ್ಟಿದವರು ಆಗಿದ್ದರೂ ಅವರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ಯಾರನ್ನು ಸ್ವೀಕರಿಸಿದ್ದಾರಂತೆ? ಇಸ್ರಾಯೇಲ್ ಜನಾಂಗದವರನ್ನು. ಯಾಕೆ ಅವರನ್ನು ಸ್ವೀಕರಿಸಬೇಕು ಅಂತ ನೋಡುವಾಗ ಮೊಟ್ಟ ಮೊದಲು ಅಬ್ರಹಾಮನ ಬಳಿಗೆ ಹೋಗಬೇಕಾಗತ್ತೆ. ಅಬ್ರಹಾಮನು ಏನ್ರಿ ದೇವರಿಗೆ ಪ್ರಿಯನು, ಒಳ್ಳೆಯ ಭಕ್ತನು, ದೇವರ ಸ್ನೇಹಿತನು, ಒಳ್ಳೆ ಬಿರುದನ್ನು ಪಡೆದುಕೊಂಡಿರುವಂಥ ಶ್ರೇಷ್ಠ ಭಕ್ತನು, ನಂಬಿಕೆಯುಳ್ಳಾತನು, ದೇವರಿಗೆ ಸ್ನೇಹಿತನು, ದೇವರ ಮೂಲಕ ಆಶೀರ್ವಾದವನ್ನು ಪಡೆದಂಥ ವ್ಯಕ್ತಿ ಅಬ್ರಹಾಮ. ದೇವ್ರ ಮೂಲಕ ಎಂಥ ಆಶೀರ್ವಾದ ಅಂತ ನೋಡುವಾಗ ಆಗಿನ ಕಾಲದಲ್ಲಿ ಏನ್ರಿ ಅದ್ಭುತವಾದಂಥದ್ದು. ಅಬ್ರಹಾಮನೇ ನೀನು ಮನೆಯನ್ನು, ಬಂಧು ಬಳಗವನ್ನು, ಊರನ್ನು ಬಿಟ್ಟು ಹೊರಟು ಹೋಗು ಅಂದಾಗ ಎಲ್ಲಿಗೆ ಹೋಗಲಿ ದೇವರೇ ಅಂತೇಳಿ ಏನೂ ವಿಚಾರ ಮಾಡಿಲ್ಲ ಅವರು. ನಾನು ಎಲ್ಲಿಗಾದರೂ ಹೋದರೆ ಅಂದರೆ ಬೇರೆ ಹೊರಗಡೆ ಹೋದರೆ ನನ್ನನ್ನು ಯಾರು ಸೇರಿಸ್ಕೊಳ್ತಾರೆ, ನನ್ನ ಗತಿ ಏನು, ಇಂಥ ಆಲೋಚನೆ ಏನಿಲ್ಲ. ದೇವರ ಮಾತಿಗೆ ಒಳಪಟ್ಟಿದ್ದಾನೆ, ಹೊರಟು ಹೋಗಿದ್ದಾನಷ್ಟೇ. ಅಂದರೆ ದೇವರು ನನ್ನ ಜೊತೆಯಲ್ಲಿದ್ದಾರೆ, ಖಂಡಿತವಾಗಿ ದೇವರು ನನ್ನನ್ನು ಕಾಪಾಡ್ತಾರೆ ಎಂಬ ಒಂದು ಒಳ್ಳೆಯ ನಂಬಿಕೆಯಿಂದ ಹೊರಟೋಗಿದ್ದಾನೆ ಪ್ರೇಯರ್. ಎಲ್ಲಿಗೆ ಹೋಗಲಿ, ಯಾವ ಮೂಲೆಯಲ್ಲಿ ಹೋಗಲಿ ಅಂತ ಯಾವ ವಿಚಾರ ಮಾಡಿಲ್ಲ. ಈಗಿನ ಕಾಲದಲ್ಲಿ ಒಂದು ವೇಳೆ ಏನ್ರಿಪ್ಪ ಸುವಾರ್ತೆ ಹೋಗೋಣ ಬನ್ನಿರಿಪ್ಪ ಅಂದಾಗ ನಮ್ಮ ಮಧ್ಯೆ ಸುವಾರ್ತೆಗೆ ಅಂದರೆ ಮತ್ತೆ ನಾವು ಹೋಗಿ ಮತ್ತೆ ಬರ್ತೀವಿ ನಮ್ಮ ಮನೆಗೆ ನಾವು, ಹೌದಲ್ವ? ಒಂದು 2-3 ದಿನ ಹೋಗ್ತೀವಿ, ಮತ್ತೆ ನಮ್ಮೂರಿಗೆ ನಾವು ಬರ್ತೀವಿ. ಆ ಕಡೆ ಹೋಗೋಣ ಬನ್ನಿರಿಪ್ಪ ಅಂತೇಳಿ ಯಾರು ಕರೆದಿಲ್ಲ ನಮ್ಮನ್ನು. ಆ ಕಡೆಯಿಂದ ಆ ಕಡೆ ಹೋಗೋಣ ಬನ್ನಿರಿಪ್ಪ ಅಂತ ಯಾರಾದರೂ ಕರೆದಿದ್ದಾರೆ? ಯಾರೂ ಕರೆದಿಲ್ಲ. ಹೋಗೋಣ ಬಂದ್ಬಿಟ್ರಿ, ಮತ್ತೆ ಹೋಗಿ ಒಂದು 2 ದಿನ ಸುವಾರ್ತೆ ಮಾಡ್ಕೊಂಡು ಮತ್ತೆ ಬರೋಣ ನಮ್ಮ ಮನೆಗೆ ಅಂದರೆ ನಾವೇನಂತೀವಿ? ನಮಗೆ ಟೈಮ್ ಇಲ್ಲ ಬ್ರದರ್, ನೀವು ಹೋಗಿ ಬನ್ನಿ. ಸರಿ, ಹೋಗೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ತೀರ ಅಂತ? ಅದಿಲ್ಲ, ಅದನ್ನು ನೀವೇ ನೋಡ್ಕೊಂಡು ಬನ್ನಿ. ಅದು ಕೂಡ ನೀವೇ ನೋಡ್ಕೊಂಡು ಬನ್ನಿ ಅಂತ. ಅಂದರೆ ಒಂದು ಸರಿ ಆಲೋಚನೆ ಮಾಡಿ, ನಮ್ಮ ಆಲೋಚನೆಗಳು, ನಮ್ಮ ಭಕ್ತಿ ಹೇಗಿದೆ ಅಂತ. ನಮ್ಮ ಭಕ್ತಿ ಇದೆ, ಸ್ವಲ್ಪ ಇದೆ, ಇಲ್ಲಂತಲ್ಲ, ಸಂಪೂರ್ಣವಾಗಬೇಕು ನಮ್ಮ ಭಕ್ತಿ, ನಮ್ಮ ನಂಬಿಕೆ ಜಾಸ್ತಿ ಆಗಬೇಕು, ದೇವರ ಸೇವೆಯಲ್ಲಿ ಅಭಿವೃದ್ಧಿ ಆಗಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಅಬ್ರಹಾಮನಲ್ಲಿದೆ ನೋಡಿ ತುಂಬ ಅದ್ಭುತವಾದಂಥ ಭಕ್ತಿ, ಶ್ರೇಷ್ಠವಾದಂಥ ಭಕ್ತಿ, ನಂಬಿಕೆ. ಅದಕ್ಕೆ ಅಬ್ರಹಾಮನಿಗೆ ದೇವರು ಹೇಳುವಂಥ ಮಾತೇನೆಂದರೆ, ಅಬ್ರಹಾಮನೇ, ನಿನ್ನ ಮೂಲಕ ಲೋಕದಲ್ಲಿದ್ದವರಿಗೆ ಎಲ್ಲರಿಗೆ ಆಶೀರ್ವಾದವನ್ನು ಕೊಡುತ್ತೇನಂತ ಒಂದು ಮಾತು ಹೇಳಿದ್ದಾರೆ. ನಿನ್ನ ಮೂಲಕ, ನಿನ್ನ ಸಂತಾನದ ಮೂಲಕ ಅಂತ. ನಿನ್ನ ಸಂತಾನವನ್ನು ಕೂಡ ನಾನು ಅಭಿವೃದ್ಧಿ ಮಾಡುತ್ತೇನೆ ಅಂತ. ನಿನ್ನ ಸಂತಾನ ಹೇಗೆ ಗೊತ್ತಾ? ನಿನ್ನ ಸಂತಾನ ಆಕಾಶದ ನಕ್ಷತ್ರಗಳಷ್ಟು ಇರುತ್ತೆ. ಎರಡನೇದಾಗಿ ಸಮುದ್ರದಲ್ಲಿರುವಂಥ ಮರಳಿನಷ್ಟು ನಿನ್ನ ಸಂತಾನವಾಗುತ್ತೆ. ಇನ್ನೊಂದೇನಪ್ಪ ಅಂದರೆ, ನಿನ್ನ ಸಂತಾನದ ಮೂಲಕ, ನಿನ್ನ ವಂಶದ ಮೂಲಕನೇ ಲೋಕಕ್ಕೆ ಆಶೀರ್ವಾದ. ಅಷ್ಟೆಲ್ಲ ಆಶೀರ್ವಾದವನ್ನು ಆತನ ಕುಟುಂಬವನ್ನು ಪಡ್ಕೊಳ್ಬೇಕಾದ್ರೆ ಆತನ ಭಕ್ತಿ, ನಂಬಿಕೆ, ಆತನ ನಂಬಿಕೆ ಪ್ರಿಯರೇ. ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಕೆಲವು ನಂಬಿಕೆ ಏರುಪೇರು ಆಗ್ತಾ ಇರುತ್ತೆ. ನಾವು ದೇವರ ಸೇವೆಯಲ್ಲಿದ್ದರೂ, ದೇವರ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟರು, ಕೆಲವರು ತಿಳಿದರೂ ಕೂಡ ಕೆಲವು ವಿಷಯದಲ್ಲಿ ಏರುಪೇರಾಗುವಂಥದ್ದು.
ದೇವರ ವಿಷಯದಲ್ಲಿ ಅಪನಂಬಿಕೆ ಅನ್ನುವಂಥದ್ದು ಬರ್ಕೊಡ್ದು. ಶ್ರೇಷ್ಠವಾದಂಥ ಉನ್ನತವಾದಂಥ ನಂಬಿಕೆ, ಭಕ್ತಿ ನಮ್ಮಲ್ಲಿರಬೇಕು, ದೃಢವಾದಂಥ ನಂಬಿಕೆ ನಮ್ಮಲ್ಲಿರಬೇಕು. ಇಸ್ರಾಯೇಲರು ಯಾಕೋಬನ ಸಂತಾನ ಆಗಿರುವಾಗ ಯಾಕೋಬನು ಅಬ್ರಹಾಮನ ಸಂತಾನ. ಇವರೆಲ್ಲರೂ ಯಾರಂತ ನೋಡುವಾಗ ಒಂದೇ ಮಾತಲ್ಲಿ 5ನೇ ವಚನದಲ್ಲಿ ಹೇಳ್ತಾರೆ, ಪ್ರಿಯರ ದೇವರ ಮಕ್ಕಳಿರ 5ನೇ ವಚನದಲ್ಲಿ, ಅಬ್ರಹಾಮ, ಇಸಾಕ, ಯಾಕೋಬರು ಇವರ ಪಿತೃಗಳೇ. ಯಾರು? ಇಸ್ರಾಯೇಲ್ಯರ ಪಿತೃರು ಅಬ್ರಹಾಮ, ಇಸಾಕ, ಯಾಕೋಬ. ಅಂದರೆ ಇಸ್ರಾಯೇಲರಿಗೆ ಏನು ಕೊಡಲ್ಪಟ್ಟಿದೆ ಅಂತ ನೋಡುವಾಗ 4ನೇ ವಚನದಲ್ಲಿ ದೇವರ ತೇಜ ಸಾನ್ನಿಧ್ಯವು ಇದೆ. ಅವರ ಸಂಗಡ ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಎಷ್ಟು ಅದ್ಭುತವಾಗಿದೆ. ಧರ್ಮಶಾಸ್ತ್ರ ಇದೆಯಂತೆ, ದೇವಾಲಯ ಇದೆಯಂತೆ, ಆರಾಧನೆ ಮಾಡುವಂಥ ವಾಗ್ದಾನಗಳು ಇದೆಯಂತೆ. ದೇವರ ತೇಜ ಸಾನ್ನಿಧ್ಯವು ಅಂತಂದರೆ ದೇವರ ತೇಜಸ್ಸು ಅವರ ಮಧ್ಯದಲ್ಲಿದೆಯಂತೆ. ದೇವರ ತೇಜಸ್ಸು ದೇವರು ಕೊಟ್ಟಿರುವಂತಹ ಆಜ್ಞೆಗಳಿದೆ ನೋಡಿ, ಆಜ್ಞೆಗಳು ಇದು ಪ್ರಪಂಚ ದೇಶದಲ್ಲಿ ಯಾರ ಬಳಿಯಲ್ಲಿ ಇಲ್ಲ. ಅದು ಇಸ್ರಾಯೇಲ್ಯರ ಬಳಿಯಲ್ಲಿ ಇರುವಂಥ ವಚನಗಳು, ಇಸ್ರಾಯೇಲ್ಯರ ಬಳಿಯಲ್ಲಿ ಇರುವಂಥ ವಚನಗಳು, ವಾಕ್ಯಗಳು, ಧರ್ಮಶಾಸ್ತ್ರಗಳು, ದೇವರ ಮೂಲಕ ಕೊಡಲ್ಪಟ್ಟಂಥ ವಾಕ್ಯಗಳು. ಆ ದೇವರ ಮೂಲಕ ಕೊಡಲ್ಪಟ್ಟಂಥ ಧರ್ಮಶಾಸ್ತ್ರವನ್ನು ಧ್ಯಾನಿಸುವವನು, ಪಾಲಿಸುವವನು ಎಷ್ಟೋ ಧನ್ಯನು. ಈಗಿನ ಕಾಲದಲ್ಲಿ ಧರ್ಮಶಾಸ್ತ್ರವನ್ನು ತಿಳ್ಕೊಳ್ಬೇಕು. ಧರ್ಮಶಾಸ್ತ್ರವನ್ನು ಈಗಿನ ಕಾಲದಲ್ಲಿ ತಿಳ್ಕೊಳ್ಬೇಕು. ಈಗಿನ ಕಾಲದಲ್ಲಿ ನಾನು ಧರ್ಮಶಾಸ್ತ್ರವನ್ನು ಪಾಲಿಸ್ತೀನಿ ಅಂದರೆ ಸುನ್ನತಿ ಮಾಡಿಸ್ಕೋಬೇಕು, ಸಬ್ಬತ್ತು ದಿನವನ್ನು ಆಚರಣೆ ಮಾಡಬೇಕು, ಹಬ್ಬಗಳನ್ನು ಆಚರಣೆ ಮಾಡಬೇಕು. ತುಂಬ ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ, ಒಂದಲ್ಲ ಎರಡಲ್ಲ, ಬಹಳ ಇದೆ. ಅದಕ್ಕೆ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪೌಲನು ಹೇಳುವಂಥ ಮಾತು ಏನು ನೋಡುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ ನೋಡೋಣ. ಹೀಗಿದ್ದರೂ ಮೊದಲನೇ ಒಡಂಬಡಿಕೆಯಲ್ಲಿ ದೇವಾರಾಧನೆಯು ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದದ್ದು. ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು. ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಎರಡನೇ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಿಸಿದ್ದ ಒಡಂಬಡಿಕೆಯ ಮಂಜೂಸು ಇವುಗಳಿದ್ದವು. ಆ ಮಂಜೂಸದೊಳಗೆ ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗಿರಿದ ಕೋಲು, ಒಡಂಬಡಿಕೆಯ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸೋದಕ್ಕೆ ಆಗುವುದಿಲ್ಲ. ಒಂದೊಂದಾಗಿ ಅಂದರೆ ಅವೆಲ್ಲ ಹೇಳ್ಕೊಂಡು ಬರಬೇಕಾದ್ರೆ ಬಹಳ ಟೈಮ್ ಬೇಕಾಗುತ್ತೆ, ಎಷ್ಟೋ ಸಮಯ ಬೇಕಾಗುತ್ತೆ. ದೇವಾಲಯ, ರೊಟ್ಟಿ ಅಂತಾರೆ, ಮೇಜು ಅಂತಾರೆ, ಮಂಜೂಸು ಅಂತಾರೆ, ಅದರಲ್ಲಿ ಕಲ್ಲಿನ ಹಲಿಗೆಗಳು ಎಷ್ಟೋ ಇದೆ, ಎಷ್ಟೋ ಉಪಕರಣಗಳಿವೆ. ಅವರ ಮಧ್ಯದಲ್ಲಿ ದೇವರನ್ನು ಆರಾಧಿಸೋದಕ್ಕೆ ಕೆಲವು ಪದ್ಧತಿಗಳು, ಇವೆಲ್ಲ ನೋಡುವಾಗ ಬಹಳ ದೊಡ್ಡ ಲೀಸ್ಟು ಅವ್ರ ಮಧ್ಯದಲ್ಲಿ ಇರುತ್ತೆ. ಇಸ್ರಾಯೇಲರಿಗೂ ಕೊಡಲ್ಪಟ್ಟಿತ್ತು. ಅವರು ಶಾರೀರಿಕವಾಗಿ ನೋಡುವಾಗ ಅದು ಕೂಡ ಒಂದು ಪದ್ಧತಿಗಳು ಅನೇಕ ರೀತಿಯಲ್ಲಿ. ಇವೆಲ್ಲ ನೋಡುವಾಗ ಲೋಕ ಸಂಬಂಧವಾದದ್ದು ಅಂತ ಹೇಳ್ತಾರೆ. ಇವೆಲ್ಲ ನೋಡುವಾಗ ಲೋಕ ಸಂಬಂಧವಾದದ್ದು, ಈ ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ಆಚಾರಗಳು, ಪದ್ಧತಿಗಳು ಎಲ್ಲ ಕೊಡಲ್ಪಟ್ಟಿದೆ. ಆಚಾರಗಳು ಅದೆಲ್ಲ ಹೇಗಿದೆ ಒಂದು ಸಾರಿ ವಾಕ್ಯದ ಮೂಲಕ ನಾವು ಪರಿಶೋಧನೆ ಮಾಡೋಣ. ಪ್ರಿಯರ ದೇವರ ಮಕ್ಕಳಿರ, ವಿಮೋಚನೆ ಕಾಂಡ 31ನೇ ಅಧ್ಯಾಯ 14-15ನೇ ವಚನವನ್ನು ಒಂದು ಸಾರಿ ಎಲ್ಲರೂ ಕೂಡ ತೆಗೀರಿ. ವಿಮೋಚನೆ ಕಾಂಡ 31ನೇ ಅಧ್ಯಾಯ
14ನೇ ವಚನ 15ನೇ ವಚನವನ್ನು ನೋಡಿ. ಆದ ಕಾರಣ ನೀವು ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು. ಅದನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿ ನಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ಏನ್ರಿ, ಏನಂತಾರೆ ದೇವರೇಳಂತ ಮಾತೇನಿದೆ ಅಂದರೆ, ಅದನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿ ನಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತೆಗೆದು ಹಾಕಲ್ಪಡಬೇಕು. 6 ದಿನಗಳು ಕೆಲಸ ಮಾಡಬೇಕು. 7ನೆಯ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕು. ಎಂದು ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ತು ದಿನವಾಗಿದೆ. ಅದು ಯೆಹೋವನಿಗೆ ಪರಿಶುದ್ಧವಾದ ದಿನ. ಇಂಥ ಸಬ್ಬತ್ತು ದಿನದಲ್ಲಿ ಕೆಲಸವೇನಾದರೂ ಮಾಡುವವನಿಗೆ ಮರಣ ಶಿಕ್ಷೆಯಾಗಬೇಕು. ಆದುದರಿಂದ ಇಸ್ರಾಯೇಲ್ಯರು ಸಬ್ಬತ್ತು ದಿವಸವನ್ನು ಆಚರಿಸಬೇಕು. ಈ ಆಚರಣೆಯು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ. ನನಗೂ ಇಸ್ರಾಯೇಲ್ಯರಿಗೂ ನಡುವೆ ಇದು ಸದಾಕಾಲವೂ ಗುರುತು. 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು ಉಂಟು ಮಾಡಿ 7ನೇ ದಿನದಲ್ಲಿ ಕೆಲಸವನ್ನು ಮಾಡದೆ ವಿಶ್ರಮಿಸಿಕೊಂಡನಲ್ಲವೇ ಅಂತ. ಏನ್ರಿ, ಈ ಮಾತುಗಳನ್ನು ಆಲೋಚನೆ ಮಾಡಿ. ಅಪರಿಶುದ್ಧವಾದದ್ದು, ಇದು ಅಪರಿಶುದ್ಧವಾದದ್ದು ಅಂದರೆ ಪರಿಶುದ್ಧವಾದದ್ದು ಅಲ್ಲ. ಅಪರಿಶುದ್ಧವಾದದ್ದು ಒಂದು ವೇಳೆ ಅಂದರೆ ಅವನನ್ನು ಏನು ಮಾಡಬೇಕಂತಿರುತ್ತೆ, ಕಲ್ಲೆಸೆದು ಕೊಂದಾಗಬೇಕಂತ ಇರುತ್ತೆ. ಎರಡನೇದಾಗಿ ಸಬ್ಬಾತು ದಿನವನ್ನು ಆಚರಣೆ ಮಾಡದೆ ಹೋದರೆ ಅವನಿಗೇನಂತೆ, ಕುಲದಿಂದ ಹೊರಗಡೆ ಹಾಕಬೇಕಂತಿರುತ್ತೆ. ಮೂರನೇದಾಗಿ ಅದೇ ದಿನದಂದು ಒಂದು ವೇಳೆ ಕೆಲಸವನ್ನು ಏನಾದರೂ ಇಟ್ಕೊಂಡ್ರೆ ಅವನನ್ನೇನು ಮಾಡಬೇಕಂತಿರುತ್ತೆ, ಕಲ್ಲೆಸೆದು ಕೊಂದಾಗಬೇಕಂತಿರುತ್ತೆ. ಯಾವುದರಲ್ಲಿದೆ ಇದೆಲ್ಲ? ಧರ್ಮಶಾಸ್ತ್ರದಲ್ಲಿದೆ. ಅಂದರೆ ಧರ್ಮಶಾಸ್ತ್ರವು ಒಳ್ಳೆಯದ, ಶ್ರೇಷ್ಠವಾದದ್ದ, ಪರಿಶುದ್ಧವಾದದ್ದ, ಸಮಾಧಾನ ಕೊಡುವಂಥದ್ದ? ಹೌದು. ಪಾಲಿಸಿದರೆ ಸಮಾಧಾನ ಕೊಡುವಂಥದ್ದು. ಪಾಲಿಸದೆ ಹೋದರೆ ಅಂದರೆ ಸಬ್ಬತ್ತು ದಿನ ಕೊಟ್ಟಿದ್ದಾರೆ, ಇದು ಅಪರಿಶುದ್ಧವಾದದ್ದು ಅಂತ ಒಂದು ವೇಳೆ ನೀನು ಅಂದುಕೊಂಡು ಪ್ರಜೆಗಳ ಮಧ್ಯದಲ್ಲಿ, ಅವರ ಮಧ್ಯದಲ್ಲಿ ನೀನು ಏನಾದರೂ ಮಾತನಾಡಿದ್ರೆ ಅಂಥವನ್ನ ಏನು ಮಾಡಬೇಕಂತ ಇರುತ್ತೆ, ಕಲ್ಲೆಸೆದು ಕೊಂದಾಗಬೇಕು ಅಂತ. ಅವನಿಗೆ ಮರಣ ಶಿಕ್ಷೆ ರೀ. ಅದೇ ಪ್ರಕಾರ ಸಬ್ಬಾತು ದಿನವನ್ನು ಆಚರಣೆ ಮಾಡದೆ ಹೋದರೆ ಅವನನ್ನೇನು ಮಾಡ್ತಾರೆ, ಏನು ಮಾಡಬೇಕಂತಿರುತ್ತೆ, ಅವನನ್ನು ಕೂಡ ಕಲ್ಲೆಸೆದು ಕೊಂದಾಗಬೇಕಂತಿರುತ್ತೆ. ಮತ್ತು ಕೆಲಸ ಮಾಡಿದವನಿಗೆ ಅವತ್ತೇನಾದರೂ ಕೆಲಸ ಮಾಡಿದ್ರೆ, ಸಬ್ಬತ್ ದಿನದಲ್ಲಿ ಕೆಲಸ ಮಾಡಿದ್ರೆ, ಕೆಲಸ ಅಂದರೆ ನೀನು ಅಡುಗೆ ಮಾಡ್ಕೋಬಾರ್ದು, ನೀನು ಅಡುಗೆ ಮಾಡಬಾರ್ದು, ಮತ್ತು ಏನು ಊಟನೂ ಮಾಡಬಾರ್ದು. ಅವತ್ತು ಅಡುಗೆ ಮಾಡಿಕೊಡ್ದು, ಊಟ ಮಾಡಿಕೊಡ್ದು, ಏನು ಕೆಲಸ ಮಾಡಿಕೊಡ್ದು, ಏನು ಮಾಡಬೇಕು, ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಅವತ್ತು ದೇವರ ಧ್ಯಾನದಲ್ಲಿ ಇರಬೇಕು. ದೇವರ ಧ್ಯಾನದಲ್ಲಿ, ಆರಾಧನೆ ಕಾರ್ಯಕ್ರಮದಲ್ಲಿರಬೇಕು. ಅವತ್ತು ಆರಾಧನೆಯಲ್ಲಿ, ದೇವರ ಧ್ಯಾನದಲ್ಲಿ, ದೇವರ ವಾಕ್ಯಗಳನ್ನು ಧ್ಯಾನಿಸುವಂಥದ್ದು. ಅಂದರೆ ಮೋಶೆ ಕಾಲದಲ್ಲಿ ಕೊಡಲ್ಪಟ್ಟಿರುವಂಥ ಧರ್ಮಶಾಸ್ತ್ರ ಇದೆಯಲ್ಲ, ಅವೆಲ್ಲ ಕೂಡ ಧ್ಯಾನಿಸುವಂಥದ್ದು. ದೇವರು ಈ ಲೋಕವನ್ನು ಹೇಗೆ ಉಂಟು ಮಾಡಿದ್ರು ಅವೆಲ್ಲ ಕೂಡ ಯೋಚನೆ ಮಾಡುವಂಥದ್ದು. ದೇವರ ವಾಕ್ಯಗಳನ್ನು ಪರಿಶೋಧನೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಭಕ್ತಿಯಲ್ಲಿ ನಡ್ಕೊಳ್ಳುವಂಥದ್ದು, ದೇವ್ರಿಗೋಸ್ಕರ ಅವತ್ತು ಎಲ್ಲರೂ ಕೂಡ ಮಾತನಾಡಿಕೊಳ್ಳುವಂಥದ್ದು. ಬೇರೆ ಕೆಲಸ ಏನಿಲ್ಲ, ಊಟ ಇವೆಲ್ಲ ಬಿಡಬೇಕು ಅವತ್ತು. ಉಪವಾಸ. ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರ ದೇವರು, ಅವತ್ತು ಒಂದು ವೇಳೆ ಊಟ ಮಾಡುವಂಥದ್ದಾಗಿರ್ಬೋದು, ಇಲ್ಲಾಂದರೆ ಅಡುಗೆ ಮಾಡಿಕೊಳ್ಳುವಂಥದ್ದು ಆಗಿರ್ಬೋದು, ಇಲ್ಲ ಬೇರೆ ಕೆಲಸ ಮಾಡುವಂಥದ್ದು ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲ ಸ್ಟಾಪ್ ಮಾಡಬೇಕು, ನಿಲ್ಲಿಸ್ಬೇಕು ಅವತ್ತು. ಈ ವಚನದ ಪ್ರಕಾರ ಇವತ್ತು ಕೂಡ ಈ ವಚನ ಇದೆ ಅಂದರೆ, ಧರ್ಮಶಾಸ್ತ್ರದಲ್ಲಿ ಇವತ್ತು ಕೂಡ ಈ ವಚನ ಇದೆ ಅಂದರೆ, ನೀನು ಆಗಿರ್ಬೋದು, ನಾನು ಆಗಿರ್ಬೋದು, ಈ ಸಭೆಯಲ್ಲಿ ಬಂದು, ಮಂದಿರಕ್ಕೆ ಬಂದು ನಾವು ದೇವರನ್ನು ಆರಾಧಿಸ್ತೀವ, ಪ್ರಾಣದಿಂದ ಉಳ್ಕೊಳ್ತೀವ ಅಂತ ಅವಕಾಶ ಏನಾದರೂ ಇದೆಯಾ?
ಧರ್ಮಶಾಸ್ತ್ರದ ಪ್ರಕಾರ ನೀನು ಕೊಲ್ಲಲ್ಪಡಬೇಕು, ನಾನು ಕೊಲ್ಲಲ್ಪಡಬೇಕು. ನೀನು ಕೊಲ್ಲಲ್ಪಡಬೇಕು, ನಾನು ಕೊಲ್ಲಲ್ಪಡಬೇಕು. ನೀನು ನೆಮ್ಮದಿಯಾಗಿ ಸ್ವಲ್ಪ ಕಷ್ಟಪಟ್ಟು ಬಂದು ಸಭೆಗೆ ಸೇರಿಕೊಳ್ತಾ ಇದೆಯಾ, ದೇವರನ್ನು ಆರಾಧನೆ ಮಾಡೋದಕ್ಕಿಲ್ಲ, ವಾಕ್ಯಗಳನ್ನು ಕಲ್ತ್ಕೊಳ್ಳೋದಕ್ಕೆ ಸಭೆಯಾಗಿ ಇವತ್ತು ಕೂಡ್ತಾ ಇದೆಯಂದರೆ ಅದು ಏನದು? ದೇವರ ಕೃಪೆ. ಅದು ಏನದು? ದೇವರ ಕೃಪೆ. ಯೇಸು ಕ್ರಿಸ್ತರ ಮೂಲಕ ಬಂದಂಥ ಕೃಪೆ ಇದೆಯಲ್ಲ, ಅದು ದೇವರ ಕೃಪೆ. ಅದು ಒಂದು ಕಾಲದಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಕೊಂದಾಕಬೇಕಾ? ಅಪರಿಶುದ್ಧವಾದದ್ದು ಅಂತಂದರೆ ಕೊಂದಾಕಬೇಕಾ? ಆರಾಧನೆ ಮಾಡದೆ ಹೋದರೆ ಕೊಂದಾಕ್ತಾರ? ಅವತ್ತು ಕೆಲಸ ಮಾಡಿದ್ರೆ ಕೊಂದಾಕ್ತಾರ ಅಂತ ಕಠಿಣವಾದಂಥ ಆಜ್ಞೆಗಳಿದೆ. ಇವತ್ತು ಯಾರಿಗಾದರೂ ದೇವರ ಮನಸ್ಸು ಅರ್ಥ ಆಗಿದೆ ಅಂದರೆ ಏನು ಅರ್ಥ ಆಗಿದೆ? ಏನು ಅರ್ಥ ಆಗಿದೆ ರೀ? ಅರ್ಥ ಮಾಡಿಕೊಳ್ಳದೆ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ಅದಕ್ಕೆ ಯಾವುದು ಬಳಸಬೇಕೋ, ಯಾವುದು ಬಿಡಬೇಕೋ, ಯಾವುದು ಪಾಲಿಸಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ. ದೇವರು ಅಂದರೆ ನಮ್ಮನ್ನು ಕಾಪಾಡ್ತಾರೆ, ದೇವರಂದರೆ ನಮಗೆ ಕೊಡ್ತಾರೆ, ದೇವರಂದರೆ ನಮ್ಮನ್ನು ಕನಿಕರಿಸ್ತಾರೆ, ಇದು ಮಾತ್ರ ಇದ್ದಾರೆ ಎಲ್ಲರೂ ಕೂಡ. ಆಶೀರ್ವಾದ ಆಶೀರ್ವಾದ ಆಶೀರ್ವಾದ, ಹಲ್ಲೆಲೂಯ. ಒಬ್ಬನು ಮೊನ್ನೆ ಹಳೆಬೀಡು ಹತ್ತಿರ ನರಸೀಪುರ ಗ್ರಾಮದಲ್ಲಿ ಸುವಾರ್ತೆ ಹೋಗಿದ್ದೆ, ಮೀಟಿಂಗು. 2 ದಿನ ಮೀಟಿಂಗ್ ಆಯಿತು. ಎದುರುಗಡೆನೇ ಒಂದು ಟೆಂಪಲ್ ಇದೆ. ಪಾಪ ನರಸೀಪುರ ಗ್ರಾಮದಲ್ಲಿ ಅನ್ಯರು, ಕ್ರೈಸ್ತರು ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ರೀತಿಯಿಂದ ಸೇವೆ ಮಾಡಿಕೊಂಡು ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವ್ರು ಮಾಡ್ಕೊಂಡು ಹೋಗ್ತಾರೆ. ನಡೀತಾ ಇದೆ, ಪರವಾಗಿಲ್ಲ, ಹೋಗಲಿ, ಒಳ್ಳೆಯದು, ಸಂತೋಷ. 2 ದಿನ ಅದ್ಭುತವಾದಂಥ ಪ್ರಸಂಗ ಮಾಡಿದಾಗ ಒಬ್ಬನಂತೆ ಒಬ್ಬನು, ಅವನ ಹೆಸರು ಹೇಳೋದು ಬೇಡ, ಇವ್ರು ಬಂದರು, ಇವರು ಹಲ್ಲೆಲೂಯ ಹೇಳ್ತಾ ಇಲ್ಲ, ಆಮೇಲೆ ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಇಲ್ಲ, ಇವ್ರು ಯಾರು ಪರಲೋಕಕ್ಕೆ ಹೋಗಲ್ಲ ಅಂತ ಅವನು ಹೇಳ್ತಾನಂತೆ. ನಮ್ಗೆ ಹೇಳುವಂಥದ್ದು ನಾವು ಏನಪ್ಪ ಅಂದರೆ ಅವಾಗವಾಗ ಹಲ್ಲೆಲೂಯ ಹೇಳಬೇಕಂತೆ, ಪ್ರೈಸ್ ದ ಲಾರ್ಡ್ ಹೇಳಬೇಕಂತೆ, ಆನಂತರ ಇನ್ನೇನಪ್ಪ ಅನ್ಯ ಭಾಷೆಗಳನ್ನು ಮಾತನಾಡಬೇಕಂತೆ. ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಇಲ್ಲ, ಪ್ರೈಸ್ ದ ಲಾರ್ಡ್ ಹೇಳ್ತಾ ಇಲ್ಲ, ಆನಂತರ ಇನ್ನೇನಪ್ಪ ಹಲ್ಲೆಲೂಯಗಳು ಹೇಳ್ತಾ ಇಲ್ಲ. ಇವ್ರು ಯಾರು ಪರಲೋಕಕ್ಕೆ ಹೋಗಲ್ಲ, ಇವರಲ್ಲಿ ಆತ್ಮನೇ ಇಲ್ಲ ಅಂತ. ಯಾರು ಹೋಗ್ತಾರಂತೆ? ಯಾರು ಅನ್ಯ ಭಾಷೆಗಳನ್ನು ಮಾತನಾಡೋರು ಹೋಗ್ತಾರಂತೆ ಪರಲೋಕ, ಮತ್ತು ಯಾರು ಹೋಗಲ್ವಂತೆ. ಅವನು ಹೇಳುವಂಥದ್ದು, ಮತ್ತಾರು ಪರಲೋಕಕ್ಕೆ ಹೋಗಲ್ಲ, ಅನ್ಯ ಭಾಷೆಗಳನ್ನು ಮಾತಾಡಿ. ಯಾಕೆಂದರೆ ಈ ಕಳ್ಳ ಬೋಧಕರು ಹಾಗೆ ಬೋಧನೆ ಮಾಡಿದ್ದಾರೆ. ಅವನದು ತಪ್ಪಲ್ಲ. ಸರಿಪಡಿಸುವಂಥ ಬೋಧಕರಿದ್ದಾರಲ್ಲಿ, ಕಳ್ಳ ಬೋಧಕರು, ಇವರೆಲ್ಲರೂ ಕೂಡ ಕಳ್ಳ ಬೋಧಕರಂತ ಹೇಳ್ತೀನಿ ನಾನು. ಇವಾಗ ಹೊಟ್ಟೆಗೋಸ್ಕರ ತವಕ ಪಡುವಂಥ ಈ ಕಳ್ಳಬೋಧಕರಿದ್ದಾರೆ ಇವರು. ಅನ್ಯ ಭಾಷೆ ಅಂದರೆ ಏನು, ಅದು ಯಾವಾಗ ಬಂತು, ಎಷ್ಟು ಕಾಲದವರೆಗಿತ್ತು, ಅದನ್ನು ತಿಳಿಸಿಕೊಡದೆ, ಜ್ಞಾನ ಇಲ್ಲದೆ ಅಜ್ಞಾನಿಗಳಾಗಿ ಪ್ರಜೆಗಳ ಮಧ್ಯದಲ್ಲಿ ಮಾತನಾಡಿ ಸಭೆಯನ್ನು ಹಾಳು ಮಾಡುವಂಥ ದುಷ್ಟ ಬೋಧಕರು. ಅನ್ಯ ಭಾಷೆಗಳಂದರೆ ಏನು, ಅದರ ಅರ್ಥ ಏನು, ಹಲ್ಲೆಲೂಯ ಅಂದರೆ ಏನು, ಪ್ರೈಸ್ ದ ಲಾರ್ಡ್ ಅಂದರೆ ಏನು, ಎಲ್ಲದೂ ಕೂಡ ವಾಕ್ಯದ ಮೂಲಕ ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯಲ್ಲಿ ಮಾತನಾಡಿದ್ದೀವಿ. ವಾಕ್ಯದ ಮೂಲಕ. ಪ್ರಿಯರ ದೇವ್ರ ಮಕ್ಕಳಿರ, ಇದು ಲೈವ್ ಹೋಗ್ತಾ ಇದೆ, ಲೈವ್ ಕೊಡ್ತಾ ಇದ್ದೀವಿ, ಹೊರಗಡೆ ಕೂಡ ನೋಡ್ತಾ ಇದ್ದಾರೆ. ಅಂದರೆ ಅನ್ಯ ಭಾಷೆಗಳಂದರೆ ಏನು, ಹಲ್ಲೆಲೂಯ ಅಂದರೆ ಏನು, ಆಮೆನ್ ಅಂದರೆ ಏನು, ಪ್ರೈಸ್ ದ ಲಾರ್ಡ್ ಅಂದರೆ ಏನು, ಪ್ರತಿಯೊಂದು ಕೂಡ ಅರ್ಥವನ್ನು ತಿಳಿದುಕೊಂಡು ನಾವು ಮಾತಾಡಬೇಕಾಗತ್ತೆ. ಹಲ್ಲೆಲೂಯ ಹೇಳಿದ್ರೇ ಪರಲೋಕ ಅಂತ ಹೇಳ್ತಾನೆ ಇವನು ದುಷ್ಟ. ಅವನು ದುಷ್ಟ, ಈ ರೀತಿ ತಯಾರಾಗಿದ್ದಾನೆ ಅಂದರೆ ಅವನಿಂದ ಇನ್ನೊಬ್ಬನು ಯಾವನೋ ಇದ್ದಾನೆ, ಕಳ್ಳ. ಸಮಾಜವನ್ನು ಉದ್ಧಾರ ಮಾಡೋರು ಇವರೇ ಈ ರೀತಿ ಬೋಧನೆ ಮಾಡುವಾಗ ಇನ್ನೆಲ್ಲಿ ಸಮಾಜ ಉದ್ಧಾರ ಆಗುತ್ತೆ? ಇನ್ನು ಕೆಲವರೇನೋ ಹಬ್ಬ ಬಂತು, ಖುಷಿ ಪಡ್ರಿ, ಸಂತೋಷ ಪಡ್ರಿ, ಬೇಡ ಅಂತ ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತರ ನಾಮದಲ್ಲಿ ಕೆಡಿಸಬಾರ್ದು ಕಾರ್ಯಕ್ರಮಗಳನ್ನು. ದೇವರ ಕಾರ್ಯಕ್ರಮಗಳನ್ನು, ದೇವರ ಹೆಸರನ್ನು ಹೇಳಿಕೊಂಡು ಕೆಡಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಆಲೋಚನೆ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿರ,
ಏನ್ರಿ, ವಾಕ್ಯ ಒಂದು ಥರ ಇದ್ದರೆ ಇವರು ಇನ್ನೊಂದು ರೀತಿಯಲ್ಲಿ ಬೋಧನೆ, ವಾಕ್ಯಗಳು ಒಂದು ಥರ ಇದ್ದರೆ ಇವರು ಇನ್ನೊಂದು ರೀತಿಯಲ್ಲಿ ಬೋಧನೆ, ಮತ್ತೊಂದು ರೀತಿಯಲ್ಲಿ ಬೋಧನೆ. ಅದಿರಲಿ, ಅದು ಯಾಕೆಂದರೆ ಈ ಅಂಶ ಇನ್ನೊಂದು ಸಾರಿ ಮತ್ತೊಂದು ಸಾರಿ ಮಾತಾಡ್ತೀನಿ. ಅವ್ರು ಯಾರ್ಯಾರಿದ್ದಾರೋ ಈ ಕಳ್ಳ ಬೋಧಕರು ಎಲ್ಲರೂ ಕೂಡ ಅನ್ಯ ಭಾಷೆಗಳನ್ನು ಕೂಗಾಡಿದ್ದಾರಲ್ಲ, ಎಲ್ಲ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ ಇದಕ್ಕೆ ಅರ್ಥ ಏನು ಅಂತ ಹೇಳಿ, ವಾಕ್ಯದ ಮೂಲಕ ಹೇಳಿ ಉತ್ತರ ಕೊಡ್ತೀನಿ. ನಾನು ಬಿಡಲ್ಲ ಇವ್ರನ್ನ. ಆದರೆ ಇವಾಗ ಸಬ್ಜೆಕ್ಟು ಏನದು? ಧರ್ಮಶಾಸ್ತ್ರವು ಮೋಶೆಯ ಮೂಲಕ, ಕೃಪೆಯು ಸತ್ಯವು ಯೇಸು ಕ್ರಿಸ್ತರ ಮುಖಾಂತರ ಬಂದವು ಅಂತ. ಧರ್ಮಶಾಸ್ತ್ರದಲ್ಲಿ ಇರುವಂಥ ಆಜ್ಞೆಗಳನ್ನು ಪರಿಶೋಧನೆ ಮಾಡುವಾಗ ಏನ್ರಿ, ಸಬ್ಬತ್ತು ದಿನವನ್ನು ಆಚರಣೆ ಮಾಡದೆ ಹೋದರೆ ಅವನಿಗೆ ಮರಣ ಶಿಕ್ಷೆ ಅಂತ ಒಂದು ಕಾಲದಲ್ಲಿ ಇರುತ್ತೆ. ಅದು ಇಸ್ರಾಯೇಲರಿಗೆ ಕೊಡಲ್ಪಟ್ಟಿದ್ದು. ಯಾರಿಗೆ? ಕೇವಲ ಇಸ್ರಾಯೇಲರಿಗೆ ಮಾತ್ರ ಅದು. ಈಗಿನ ಕಾಲದಲ್ಲಿ ಕೂಡ ಕೆಲವರು ಸಬ್ಬತ್ತು ದಿನವನ್ನು ಖಂಡಿತವಾಗಿ ಆಚರಣೆ ಮಾಡಲೇಬೇಕು ಅಂತಾರೆ. ಅದು ಶನಿವಾರ. ಯಾವಾರದು? ಸಬ್ಬತ್ತು ದಿನ ಶನಿವಾರ. ಶನಿವಾರ ಖಂಡಿತವಾಗಿ ಆಚರಣೆ ಮಾಡಲೇಬೇಕು, ಇಲ್ಲದ ಹೋದ್ರೆ ನೀವು ಯಾರು ಕೂಡ ಪರಲೋಕಕ್ಕೆ ಹೋಗಲ್ಲಂತೆ ಇದೊಂದು ಟೀಮ್ ಇದೆ ರೀ. ಸಬ್ಬತ್ತು ದಿನವನ್ನು ಆಚರಣೆ ಮಾಡಬೇಕು ಎನ್ನುವಂಥದ್ದನ್ನು ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಕೊಡಲ್ಪಟ್ಟಂಥ ಆಜ್ಞೆಗಳ ವಿನಃ ಪ್ರಪಂಚ ದೇಶದಲ್ಲಿದ್ದಂಥ ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಕೊಟ್ಟಿಲ್ಲ. ಅದು ಯೇಸು ಕ್ರಿಸ್ತರ ಮೂಲಕ ಏನಾಗಿದೆಯೋ ಅದನ್ನು ಕೂಡ ವಾಕ್ಯದ ಮೂಲಕ ತಿಳ್ಕೊಳ್ಬೇಕು. ಸಬ್ಬತ್ತು ದಿನ ದೇವರು ಕೊಟ್ಟಿದ್ದಾರೆ, ಅದು ಮಾತ್ರವಲ್ಲ, ಸುನ್ನತಿ, ಪುರುಷರಿಗೆ ಸುನ್ನತಿ ಅದು ಕೂಡ ಹೇಳಿದ್ದಾರೆ. ಆಮೇಲೆ ಹಬ್ಬಗಳು, ಆಮೇಲೆ ಬಲಿ ಕೊಡುವಂಥದ್ದು, ಯಜ್ಞವನ್ನು, ಮೇಕೆಗಳನ್ನು, ಕುರಿಗಳನ್ನು, ಹೋರಿಗಳನ್ನು ಬಲಿ ಕೊಡುವಂಥದ್ದು. ಅನೇಕ ಹಬ್ಬಗಳಿವೆ, ಒಂದಲ್ಲ ಎರಡಲ್ಲ, ಅನೇಕ ಹಬ್ಬಗಳು. ಇವೆಲ್ಲ ಇರುವಾಗ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದನ್ನು ಪಾಲಿಸಬೇಕು, ಯಾವುದನ್ನು ನಾವು ತಿಳ್ಕೊಳ್ಬೇಕು, ಹೇಗೆ ಆರಾಧನೆ ಮಾಡಬೇಕು, ಹೇಗೆ ಆರಾಧನೆ ಮಾಡಿದರೆ ದೇವರು ಇಷ್ಟಪಡ್ತಾರೆ, ಇದೆಲ್ಲ ಯೋಚನೆ ಮಾಡದೆ ಮನುಷ್ಯರು ನಡೀತಾ ಇದ್ದಾರೆ ಈಗಿನ ಕಾಲದಲ್ಲಿ. ಈಗಿನ ದಿನಗಳಲ್ಲಿ, ಕೊನೆ ದಿನಗಳಲ್ಲಿ ನೀನು ಇಷ್ಟ ಬಂದ ಹಾಗೆ ಮಾತನಾಡಿದ್ರು, ಇಷ್ಟ ಬಂದ ಹಾಗೆ ಕುಣಿದಾಡಿದ್ರು, ಇಷ್ಟ ಬಂದ ಹಾಗೆ ನೀನು ಬಾಯಿಗೆ ಬಂದ ಹಾಗೆ ಒಂದು ವೇಳೆ ಹೊರಗಡೆ ಸಭೆಯಲ್ಲಿ ಮಾತನಾಡಿದ್ರೆ ಅವನಿಗೆ ಕಠಿಣವಾದ ತೀರ್ಪಿರುತ್ತೆ. ಬೈಬಲ್ ಪ್ರಕಾರ ಕಠಿಣವಾದಂಥ ತೀರ್ಪು. ಬೋಧಕರಾದ ನಮಗೆ ಮತ್ತೆ ಕಠಿಣವಾದ ತೀರ್ಪಿದೆ. ಅದಕ್ಕೆ ಹೆಚ್ಚು ಮಂದಿ ಬೋಧಕರಾಗಬೇಡಿ. ಬೋಧಕರಾದರೆ ವಾಕ್ಯದ ಪ್ರಕಾರ ಬೋಧಕರಾಗಬೇಕು, ಮತ್ತೆ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಇಷ್ಟ ಬಂದ ಹಾಗೆ ಬೋಧನೆ ನಡೀತಾ ಇದ್ದಾರೆ ಈ ದಿನಗಳಲ್ಲಿ. ಒಂದು ರೀತಿಯಲ್ಲ, ಎರಡು ರೀತಿಯಲ್ಲ. ಇವಾಗ ಸಿಯೋನು ಸಭೆ ಕೇರಳದಲ್ಲಿ, ಇಲ್ಲೇ ನಮ್ಮ ಕೇರಳದಲ್ಲಿದೆ ಸಿಯೋನು ಸಭೆ ಅಂತೇಳಿ, ಅಲ್ಲಿ ಒಂದು ಸ್ಟಾರ್ಟ್ ಆಗಿದೆ. ಎಲ್ಲರೂ ಇದೇ ಸಭೆಗೆ ಬಂದ್ರೇ ರಕ್ಷಣೆ, ಮತ್ತೆ ಎಲ್ಲಿಗೋದ್ರೂ ರಕ್ಷಣೆ ಇಲ್ಲ. ಆಲ್ರೆಡಿ ದೇವರ ರಾಜ್ಯ ಇಲ್ಲಿ ಸ್ಥಾಪನೆಯಾಗಿದೆ ನಮ್ಮ ಮಧ್ಯದಲ್ಲಿ. ಇದೇ ಸಿಯೋನು ಸಭೆ, ಅಲ್ಲೊಂದು ಸ್ಥಾಪನೆಯಾಗಿದೆ, ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಅನೇಕರನ್ನ ಮುರುಳು ಮಾಡುವಂಥದ್ದು, ಮೋಸ ಮಾಡುವಂಥದ್ದು. ಪ್ರಿಯರ ದೇವ್ರ ಮಕ್ಕಳಿರಿ, ಯಾಕೆ ಹೀಗೆ ನಡೀತಾ ಇದೆ ಅಂತ ನೋಡುವಾಗ ಏನ್ರಿ, ಮೊಟ್ಟ ಮೊದಲು ಸಭೆ ಸೇವಕರು ಎಂದು, ನಾಯಕರು ಎಂದು ಕರೆಯಲ್ಪಡುತ್ತಿರುವಂಥ ಇವರು ಸರಿಯಾಗಬೇಕು. ವಾಕ್ಯದ ಮೂಲಕ ಎಲ್ಲರೂ ಒಗ್ಗಟ್ಟಾಗಬೇಕು, ಒಂದು ಸ್ಥಳದಲ್ಲಿ ಗ್ಯಾದರ್ ಆಗಬೇಕು. ನಮ್ಮದು ರೆಡಿನಾ, ನಮ್ಮದು ತಪ್ಪ, ನಿಮ್ಮದು ತಪ್ಪ, ನಮ್ಮದು ಸರಿನಾ, ನಿಮ್ಮದು ಸರಿನಾ, ಯಾವುದು ಸರಿಯಾಗಿದೆ ಅಂತೇಳಿ ಹಿರಿಯರು, ಮುಖಂಡರು, ಸೇವಕರು ಎಲ್ಲರೂ ಕುಳಿತುಕೊಂಡು ವಾಕ್ಯಗಳನ್ನು ಮುಂದೆ ಇಟ್ಟುಕೊಂಡು ಪರಿಶೋಧನೆ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು. ಅದು ಯೇಸು ಕ್ರಿಸ್ತನ ವಾಕ್ಯದ ಪ್ರಕಾರ ಬರಬೇಕು, ಯೇಸು ಕ್ರಿಸ್ತನ ಆಲೋಚನೆಯಲ್ಲಿ ಬರಬೇಕು, ದೇವರ ಆಲೋಚನೆಯಲ್ಲೇ ಬರಬೇಕು, ದೇವರ ಯೋಚನೆಯಲ್ಲಿ ಬರಬೇಕು. ಇವರು ದೇವರ ಯೋಚನೆಯಲ್ಲಿ, ದೇವರ ಆಲೋಚನೆಯಲ್ಲಿ ಬಾರದೆ ಇವನಿಗೆ ಒಂದು ದರ್ಶನ ಆಯ್ತಂತೆ, ಇವನು ಒಂದು ಮಾತಾಡ್ತಾನಂತೆ, ಅವನಿಗೊಂದು ದರ್ಶನವಾಗಿದೆ ಅಂತೆ, ಅವನೊಂದು ರೀತಿಯಲ್ಲಿ ಮಾತಾಡ್ತಾನಂತೆ, ಒಬ್ಬೊಬ್ಬರೊಂದೊಂದು ರೀತಿಯಲ್ಲಿ ಬೋಧನೆ. ಈ ರೀತಿಯಲ್ಲಿ ಬೋಧನೆ ಆದರೆ, ಈ ರೀತಿಯಲ್ಲಿ ಉಪದೇಶವಾದರೆ, ಇಷ್ಟ ಬಂದ ಹಾಗೆ ಬೋಧನೆ ಮಾಡಿದ್ರೆ ದೇವರು ಸಹಿಸ್ಕೊಳ್ತಾರ? ದೇವರು ಪರಲೋಕ ಕೊಡ್ತಾರ? ಕೊಡೋದಿಲ್ಲ ರೀ. ಉದ್ದೇಶ ಏನು?
ನಾವೆಲ್ಲರೂ ಪರಲೋಕಕ್ಕೆ ಹೋಗಬೇಕು, ದೇವರ ಬಳಿಯಲ್ಲಿ ಸೇರಬೇಕು, ದೇವರನ್ನು ನೋಡಬೇಕು, ನಿತ್ಯ ಜೀವನ ಪಡ್ಕೋಬೇಕು. ಅದೇ ತಾನೇ ನಿತ್ಯ ಜೀವನ ಪಡ್ಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ನಾವು ಬರ್ತಾ ಇದ್ದೀವಿ. ಅದರಲ್ಲಿ ವ್ಯಾಪಾರ ನಡೀತಾ ಇದೆ. ಈ ಮಧ್ಯದಲ್ಲಿ ಎಲ್ಲ ವ್ಯಾಪಾರ, ಮೋಸ ನಡೀತಾ ಇದೆ ರೀ. ಆತ್ಮಿಕವಾಗಿ ಬೆಳಿಬೇಕು. ಆತ್ಮಿಕವಾಗಿ ಪ್ರತಿ ಕ್ರೈಸ್ತರು ಆತ್ಮಿಕವಾಗಿ ನಾವು ಬೆಳಿಬೇಕಮ್ಮ. ನಾವೆಲ್ಲರೂ ದೇವರ ಧ್ಯಾನದಲ್ಲಿರಬೇಕು. ವಾಕ್ಯದ ಪ್ರಕಾರ ಆತ್ಮಿಕವಾಗಿ ನಾವು ಅಭಿವೃದ್ಧಿ ಆಗಬೇಕು. ಕ್ರೈಸ್ತರನ್ನು ನೋಡ್ತಾ ಇದ್ದರೆ ಆಟಗಳು, ಕುಣಿದಾಟಗಳು, ಕೆಲಸಗಳು, ಕಾರ್ಯಕ್ರಮಗಳು ನೋಡ್ತಾ ಇದ್ದರೆ ಏನ್ರಿ ನಮಗೇನೇ ದುಃಖ ಆಗುತ್ತೆ ರೀ. ದುಃಖ, ಕಣ್ಣಲ್ಲಿ ನೀರು ಪಳಪಳ ಅಂತ ಇಳಿತಾ ಇರುತ್ತೆ. ಕೇಳೋರು ಯಾರಿದ್ದಾರೆ? ದೇವ್ರ ಮಾತೇ ಕೇಳೋರಿಲ್ಲ. ಅದಕ್ಕೆ ಯೇಸು ಪ್ರಭು ಅಳಬೇಕಾದ್ರೆ, ಕಣ್ಣಲ್ಲಿ ನೀರು ಸುರಿಸ್ಬೇಕಾದ್ರೆ ದೇವರ ಉದ್ದೇಶ ಒಂದು, ಇವ್ರು ಮಾಡೋದು ಮತ್ತೊಂದು ರೀ. ದೇವರ ಉದ್ದೇಶ ಅರ್ಥನೇ ಆಗಿಲ್ಲ ರೀ. ಅರ್ಥ ಮಾಡಿಕೊಂಡವನು ಮೊಟ್ಟ ಮೊದಲು ದೇವರ ಕೆಲಸ ಮಾಡಿ ಊಟ ಮಾಡ್ತಾನೆ. ಪ್ರಿಯರಾದ ದೇವರ ಮಕ್ಕಳೇರ, ಇದು ನಿಜ. ಅರ್ಥ ಮಾಡಿಕೊಂಡವನು ದೇವ್ರ ಕೆಲಸ ಮಾಡಿ, ದೇವ್ರಿಗೋಸ್ಕರ ಒಳ್ಳೆಯದನ್ನು ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಇಲ್ಲಾಂದ್ರೆ ನಿದ್ದೆ ಮಾಡಲ್ಲ ಅವನು. ನಾವು ಗೋರಿಕೆ ಹೊಡೆದು ನಿದ್ದೆ ಮಾಡ್ತಾ ಇದ್ದೀವಿ. ನಮಗೇನು ಅರ್ಥ ಆಗಿದೆ ದೇವರ ಪ್ರೀತಿ? ಗೋರಿಕೆ ಹೊಡಿತಾ ಇರ್ತೀವಿ. ಗೋರಿಕೆ ಹೊಡು ಮಗನೇ, ನಿದ್ದೆ ಮಾಡು, ದೇವರ ಕೆಲಸ ಮಾಡು, ದೇವರ ಮನಸ್ಸನ್ನು ಅರ್ಥ ಮಾಡಿಕೊ ನೀನು. ಒಂದು ಕಾಲದಲ್ಲಿ ಧರ್ಮಶಾಸ್ತ್ರ ಕೊಟ್ಟಿದ್ದಾರೆ. ದೇವರು ಧರ್ಮಶಾಸ್ತ್ರ ಕೊಟ್ಟಾಗ ಅನೇಕ ಆಜ್ಞೆಗಳಿದೆ. ಅದರಲ್ಲಿ ನೋಡುವಾಗ ಅನೇಕ ಆಜ್ಞೆಗಳು, ಅದು ಕೆಟ್ಟದ್ದಲ್ಲ, ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಪರಿಶುದ್ಧವಾದದ್ದು. ಪಾಲಿಸಿದರೆ ಅದ್ಭುತ ರೀ. ಧರ್ಮಶಾಸ್ತ್ರವನ್ನು ಪಾಲಿಸುವವನಿಗೆ ಯಾವಾಗಲೂ ಸಮಾಧಾನ, ಸಂಪೂರ್ಣ ಸಮಾಧಾನ ಅಂತೆ. ಪಾಲಿಸದು ಹೋದರೆ ಬೆತ್ತ. ಪಾಲಿಸೋದು ಹೋದರೆ, ಪಾಲಿಸಿಲ್ಲ ಅಂತ ತಿಳ್ಕೊಳ್ಳಿ, ಪಾಲಿಸಿಲ್ಲ ಅಂದರೆ ಅವನಿಗೆ ಬೆತ್ತ. ಭೌತಿಕವಾಗಿ, ಆತ್ಮಿಕವಾಗಿ ಎರಡು ರೀತಿಯಲ್ಲಿ ನಡೆಯುತ್ತೆ. ಭೌತಿಕವಾಗಿ ಏನಪ್ಪ ಅಂತ ನೋಡುವಾಗ ಕಲ್ಲಿಸಿದು ಕೊಂದಾಕುವಂಥದ್ದು. ಆತ್ಮಿಕವಾಗಿ ಏನಂತ ನೋಡುವಾಗ ಆತ್ಮ ಹೋಗಿ ಬೆಂಕಿ ಕೊಂಡಕ್ಕೆ ಸೇರಿಕೊಳ್ಳುವಂಥದ್ದು. ಇರ್ಕೊಡ್ದ ಏಕ್ದಮ್ ಅವನನ್ನು ಕೊಂದಾಕಿ ಬಿಸಾಡ್ಬಿಟ್ರಿ, ತೆಗೆದಾಕ್ರಿ ಅವನನ್ನು. ಅದು ಧರ್ಮಶಾಸ್ತ್ರದಲ್ಲಿರುವಂಥದ್ದು. ಧರ್ಮೋಪದೇಶಕಾಂಡ 22ನೇ ಅಧ್ಯಾಯ, ಧರ್ಮೋಪದೇಶಕಾಂಡ 22ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. 22:5. ಧರ್ಮೋಪದೇಶಕಾಂಡ 22ನೇ ಅಧ್ಯಾಯ 5ನೇ ವಚನ. ಸ್ತ್ರೀಯು ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಯೆಹೋವನಿಗೆ ಹೇಯರು. ಸ್ತ್ರೀಯು ಪುರುಷ ವೇಷ ಹಾಕಿಕೊಳ್ಳಬಾರದು, ಪುರುಷನು ಸ್ತ್ರೀ ವೇಷ ಹಾಕಿಕೊಳ್ಳಬಾರದು. ಏನ್ರಿ, ಇವಾಗ ಕೆಲವು ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ. ಯಾರ್ಯಾರು ಎಂತೆಂಥ ವೇಷಗಳು ಹಾಕ್ಕೊಳ್ತಾ ಇರ್ತಾರೆ. ತಾತ ವೇಷ ಯಾರು ಸ್ತ್ರೀಯರು ಕೂಡ ಹಾಕ್ಕೊಳ್ತಾರ. ತಾತ, ಕ್ರಿಸ್ಮಸ್ ತಾತ, ಇವರು ಕೂಡ ಕ್ರಿಸ್ಮಸ್ ತಾತ. ಯಾರದು ತಾತ? ಪುರುಷನ ಸ್ತ್ರೀನ? ಪುರುಷ. ಇವಾಗ ಯಾರ್ಯಾರು ಹಾಕ್ಕೊಂಡಿದ್ದಾರೆ ವಾಕ್ಯದ ಪ್ರಕಾರ ನೋಡುವಾಗ, ಸ್ತ್ರೀಯು ಪುರುಷನ ವೇಷ ಹಾಕಿಕೊಳ್ಳಬಾರದು ಅಂತ ಇರುತ್ತೆ. ಇನ್ನು ಕೆಲವರು ಏನು ಮಾಡ್ತಾ ಇರ್ತಾರೆ ಅಂತ ನೋಡುವಾಗ, ಕೆಲವರು ಪ್ರಿಯರಾದ ದೇವ್ರ ಮಕ್ಕಳಿರ ಏನೋ ನಾಟಕ ಮಾಡೋದಕ್ಕೆ, ಅಂದರೆ ಕಥೆಗಳ ರೂಪದಲ್ಲಿ ತೋರಿಸೋದಕ್ಕೆ ಪುರುಷರು ಸ್ತ್ರೀಯರು ಇವಾಗ ಏನೇನ ವೇಷ ಹಾಕ್ಕೊಳ್ತಾ ಇರ್ತಾರೆ ಅಂತ ನೋಡುವಾಗ, ಸ್ತ್ರೀಯರು ಪುರುಷರ ವೇಷ, ಪುರುಷರು ಸ್ತ್ರೀ ವೇಷ ಸಭೆಯಲ್ಲಿ ಕೂಡ ಹಾಕ್ಕೊಳ್ತಾ ಇರ್ತಾರೆ ನಾಟಕ ಮಾಡೋದಕ್ಕೆ. ಕೆಲವು ಪ್ರೋಗ್ರಾಮ್ಗಳು ನಡೆಸ್ತಾ ಇರ್ತಾರಲ್ಲ, ಈ ಪ್ರೋಗ್ರಾಮ್ ಕಾರ್ಯಕ್ರಮಗಳನ್ನು ನಡೆಸುವಾಗ ಏನಿಲ್ಲ ರೀ, ಸ್ವಲ್ಪ ಅವ್ರು ನೀನು ಪರಿಚಯ ಮಾಡೋದಕ್ಕೆ ಈ ಥರ ಹಾಕಿಕೊಂಡಿದ್ದೀವಿ ಅಂತೇಳಿ ಹೆಣ್ಣು ಹುಡುಗರು ಇರ್ತಾರೆ, ಗಂಡು ಹುಡುಗರು ಇರ್ತಾರೆ, ಇವೆಲ್ಲ ವೇಷಗಳನ್ನು ಹಾಕ್ಕೊಳ್ತಾ ಇರ್ತಾರೆ. ಹೆಣ್ಣು ಹುಡುಗಿ ವೇಷ, ಗಂಡು ಹುಡುಗ ವೇಷ ನಡೀತಾ ಇರುತ್ತೆ. ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಕೂಡ ನಡೀತಾ ಇರುತ್ತೆ. ಅದು ದೇವರಿಗೆ ಅಸಹ್ಯವಾದದ್ದು ಅಂತ, ಹೇಯವಾದದ್ದು ಅಂತ ಹೇಳ್ತಾರೆ.
ಒಂದು ಕಾಲದಲ್ಲಿ ಇದನ್ನು ಮಾಡಲೇಬಾರ್ದು. ಮತ್ತೊಂದು ವಚನ ನೋಡಿ, 22ನೇ ವಚನ. ಯಾವನಾದರೂ ಪರನ ಹೆಂಡತಿಯೊಡನೆ ವ್ಯಭಿಚಾರ ಮಾಡಿದ್ದು ಹೊರಬಿದ್ದರೆ ಆ ಸ್ತ್ರೀ ಪುರುಷರಿಬ್ಬರಿಗೂ ಮರಣ ಶಿಕ್ಷೆಯಾಗಬೇಕು. ಹೀಗೆ ನೀವು ಆ ದುಷ್ಟತ್ವವನ್ನು ಇಸ್ರಾಯೇಲ್ಯರ ಮಧ್ಯದಿಂದ ತೆಗೆದುಹಾಕಬೇಕು. 22ನೇ ವಚನ ಓದಿದ್ವಿ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿಗೆ, ಯಾರಾದರೂ ಪರನ ಹೆಂಡತಿಯೊಡನೆ ವ್ಯಭಿಚಾರ ಮಾಡಿದ್ದು ಹೊರಬಿದ್ದರೆ ಆ ಸ್ತ್ರೀ ಪುರುಷರಿಬ್ಬರಿಗೂ ಮರಣ ಶಿಕ್ಷೆಯಾಗಬೇಕು. ಇಬ್ಬರಿಗೂ. ಈಗಿನ ಕಾಲದಲ್ಲಿ ಇದು ನಡೀತಾ ಇದೆಯಾ? ಈಗಿನ ಕಾಲದಲ್ಲಿ ನಡೀತಾ ಇದೆಯಾ? ಅಂದರೆ ಮರಣ ಶಿಕ್ಷೆ ಅನ್ನುವಂಥದ್ದು ನಡೀತಾ ಇದೆಯಾ? ಪಾಪಗಳು ನಡೀತಾ ಇದೆ, ವ್ಯಭಿಚಾರ ನಡೀತಾ ಇದೆ, ಮರಣದಂಡನೆ ನಡೀತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಮರಣದಂಡನೆ ಅಂದರೆ ಅನೇಕ ತಪ್ಪುಗಳು, ಅನೇಕ ಪಾಪಗಳು ನಡೀತಾ ಇದೆ. ಆದರೆ ಅವ್ರಿಗೇನಾದರೂ ಮರಣದಂಡನೆ ನಡೀತಾ ಇದೆಯಾ? ಧರ್ಮಶಾಸ್ತ್ರ ಒಂದು ವೇಳೆ ಇವಾಗಿದ್ದರೆ ಮರಣದಂಡನೆ ನಡಿಬೇಕು. ಆದರೆ ಯೇಸು ಪ್ರಭು ಏನು ಮಾಡಿದ್ದಾರೆ ಗೊತ್ತಾ? ಮೋಶೆಯ ಮೂಲಕ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತರ ಮೂಲಕ ಕೃಪೆಯು ಸತ್ಯವೂ ಬಂದಿದೆ. ಕೃಪೆಯು ಸತ್ಯವು ಬಂದಿದೆ ಅಂದರೆ ಇದು ಯಾವ ರೀತಿ ನೆರವೇರುತ್ತೆ, ಯಾವ ರೀತಿ ಅವರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ, ಕೃಪೆಯು ಸತ್ಯವು ಯಾವ ರೀತಿ ತೀರ್ಪು ಮಾಡ್ತಾ ಇದೆ ಎನ್ನುವಂಥದ್ದು ಪರಿಶೋಧನೆ ಮಾಡುವಾಗ ಒಬ್ಬ ಸ್ತ್ರೀ ವ್ಯಭಿಚಾರ ಮಾಡುವಂಥ ಸಮಯದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಗೊತ್ತಲ್ವಾ? ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 4ನೇ ವಚನವನ್ನು ನೋಡಿ ಒಂದ್ಸಾರಿ. ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ನೋಡಿ, ಮೋಶೆ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಏನು ಅಪ್ಪಣೆ ಕೊಟ್ಟಿದ್ದಾನೆ ಮೋಶೆ? ಅಲ್ಲಿ ಯಾರು ಇಬ್ಬರು ಅಂದರೆ ವ್ಯಭಿಚಾರ ತಪ್ಪು ಮಾಡ್ತಾರಲ್ಲ, ಇಬ್ಬರು ತಪ್ಪು ಮಾಡ್ತಾರೆ, ಒಬ್ಬರು ತಪ್ಪು ಮಾಡ್ತಾರ, ಇಬ್ಬರು ತಪ್ಪು ಮಾಡ್ತಾರೆ. ಇಬ್ಬರು ತಪ್ಪು ಮಾಡಿದಾಗ ಇಬ್ಬರನ್ನ ಹೇಳ್ಕೊಂಡು ಬಂದು ಕಲ್ಲೆಸೆದು ಕೊಂದ ಹಾಕಬೇಕು ಎಂದು ಹಳೆ ಒಡಂಬಡಿಕೆಯಲ್ಲಿ ಇರುತ್ತೆ. ಇವರು ಯೆಹೂದ್ಯರು ಇವಾಗ ಏನು ಮಾಡಿದ್ದಾರೆ ಅಂತ ನೋಡುವಾಗ ಪರಿಸಯ್ಯರು ಒಬ್ಬಳನ್ನು ಮಾತ್ರ ಹೇಳ್ಕೊಂಡು ಬಂದಿದ್ದಾರೆ. ಮೊದಲನೇ ತಪ್ಪು, ಅವನನ್ನು ಬಿಟ್ಟಿರುವಂಥದ್ದು ಒಂದು ದೊಡ್ಡ ತಪ್ಪು, ಹೌದಲ್ವಾ? ಬಿಟ್ಟಿರುವಂಥದ್ದು ದೊಡ್ಡ ತಪ್ಪು. ಎರಡನೇದಾಗಿ ಈಕೆಯನ್ನು ಹೇಳ್ಕೊಂಡು ಬಂದು ಬೋಧಕನೇ ಪಾಪ ಮಾಡಿದ್ದು ನಾವು ನೋಡಿದ್ದೇವೆ. ಅಂದರೆ ಪಾಪ ಮಾಡುವಾಗ ಸಿಕ್ಕಾಕ್ಕೊಂಡಿದ್ದಾಳಂದರೆ ಇವ್ರು ನೋಡಿದಾರ? ನೋಡಿದಾಗ ಇವರು ಕೂಡ ಏನು ಮಾಡಿದ್ದಾರೆ, ಎಂಥ ಆಲೋಚನೆಯಲ್ಲಿದ್ದಾರೆ? ನೋಡಿದಾಗ ಅಂದರೆ ತಪ್ಪು ಮಾಡುವಂಥ ಸಮಯದಲ್ಲಿ ನೋಡುವಾಗ ಏನ್ರಿ ಮನಸ್ಸು ಯಾವ ರೀತಿ ತಪ್ಪುತ್ತೀರಿ? ಮನಸ್ಸು, ಹೃದಯ ದಾರಿ ತಪ್ಪುತ್ತಾ? ಇವರು ಕೂಡ ನೋಡಿ ಸಂತೋಷಪಟ್ಟಿದ್ದಾರಾ? ಇವರು ಕೂಡ ಒಂದು ರೀತಿಯಲ್ಲಿ ಸಂತೋಷಪಟ್ಟಿದ್ದಾರೆ. ಆಮೇಲೆ ಅಂದರೆ ಸಿನಿಮಾದಲ್ಲಿ ನೋಡೋ ರೀತಿಯಲ್ಲಿ ಇವರು ಕೂಡ ನೋಡಿದ ನಂತರ ಆಮೇಲೆ ನೋಡೋಣ ಅಂತೇಳಿ ಹೇಳ್ಕೊಂಡು ಬಂದ ನಂತರ ಯೇಸು ಸ್ವಾಮಿ ಬಳಿಯಲ್ಲಿ ನಿಲ್ಲಿಸ್ತಾರೆ. ಬೋಧಕನೇ, ಪ್ರಭು ಅಂತ ಹೇಳಲ್ಲ, ಬೋಧಕನೇ ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಎರಡನೇದಾಗಿ ಮೇನ್ ಉದ್ದೇಶ ಏನಪ್ಪ ಅಂದರೆ ಯೇಸು ಪ್ರಭುವನ್ನು ತಪ್ಪಿನಲ್ಲಿ ಸಿಕ್ಕಾಕ್ಸ್ಬೇಕು ಎನ್ನುವಂಥ ಉದ್ದೇಶ. ಹೇಳ್ಕೊಂಡು ಬಂದಿದ್ದಾರೆ, ಆಮೇಲೆ ನಿಲ್ಲಿಸಿದ್ದಾರೆ, ಮತ್ತೆ ಪದೇ ಕೇಳ್ತಾ ಇದ್ದಾರೆ. ಕೇಳಿದಾಗ ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಮೊದಲು ಆಕೆಯ ಮೇಲೆ ಕಲ್ಲಾಕ್ರಿ. ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ಲ, ನಿಮ್ಮಲ್ಲಿ ಪಾಪ ಮಾಡದವನು ಮೊಟ್ಟ ಮೊದಲು ಆಕೆಯ ಮೇಲೆ ಕಲ್ಲನ್ನೆಸಲಿ. ಪ್ರಿಯರ ದೇವ್ರ ಮಕ್ಕಳಿಗೆ ಆಲೋಚನೆ ಮಾಡುವಾಗ ಏನು ಕಾಣುತ್ತೆ? ಧರ್ಮಶಾಸ್ತ್ರದ ಪ್ರಕಾರ ಅವ್ರೇನು ತಪ್ಪು ಮಾಡಿಲ್ಲ. ಯಾಕೆಂದರೆ ಅವ್ರು ಹೇಳ್ಕೊಂಡು ಬಂದಿದ್ದು ಸರಿನೇ, ಧರ್ಮಶಾಸ್ತ್ರದ ಪ್ರಕಾರ ಸರಿನೇ. ಯೇಸು ಪ್ರಭು ಹೇಳಿದ್ದು ಅದ್ಭುತ.
ಅದೇನಂತ ನೋಡುವಾಗ ಧರ್ಮಶಾಸ್ತ್ರದ ಪ್ರಕಾರ ನಾನು ಕೂಡ ಒಪ್ಪಿಕೊಳ್ತೀನಿ ಕರೆಕ್ಟೇ, ಇಲ್ಲಂತಲ್ಲ. ಯಾರು ಆಗಬೇಕು ಧರ್ಮಶಾಸ್ತ್ರದ ಪ್ರಕಾರ ಕಲ್ಲುಗಳು? ಯಾರು ಆಗಬಹುದು? ಪಾಪ ಮಾಡದವರು ಕಲ್ಲನ್ನು ಎಸಿಬೇಕು. ತಪ್ಪು ಮಾಡದವರು ಎಸಿಬೇಕು. ನಾನು ಒಪ್ಪಿಕೊಡ್ತೀನಿ, ನೀವು ಕರ್ಕೊಂಡು ಬಂದಿದ್ದೀರಲ್ಲ ಧರ್ಮಶಾಸ್ತ್ರದ ಪ್ರಕಾರ, ನಾನು ಒಪ್ಕೊಳ್ತೀನಿ. ಆದರೆ ಧರ್ಮಶಾಸ್ತ್ರ ಪ್ರಕಾರವೇ ನಾನು ಹೇಳುವಂಥ ಮಾತೇನೆಂದರೆ, ನಿಮ್ಮಲ್ಲಿ ಪಾಪ ಮಾಡದವನು ಆಕೆಯ ಮೇಲೆ ಕಲ್ಲನ್ನು ಎಸಿಲಿ. ಇದು ರೈಟು. ಮತ್ತು ನೀವೆಂಥವ್ರು? ನೀವೆಲ್ಲರೆಂಥವ್ರು? ನೀವೇ ದೊಡ್ಡ ಪಾಪಿಗಳು. ಇಷ್ಟು ತನಕ ಅಲ್ಲಿ ನೋಡಿದ್ದೀರಾ ಅಂದರೆ ನಿಮ್ಮ ಹೃದಯದಲ್ಲೂ ಕೂಡ ಪಾಪ ನಡೆದಿದೆ ತಾನೇ? ನಿಮ್ಮ ಹೃದಯದಲ್ಲೂ ಕೂಡ ಪಾಪವನ್ನು ನಡೆದಿದೆಯಾ, ನಡೆದಿಲ್ವಾ? ನಡೆದಿದೆ. ಅದು ಅಲ್ಲದೆ ಅನೇಕ ಆಜ್ಞೆಗಳನ್ನು ನೀವು ಮೀರಿ ನಡ್ಕೊಂಡಿದ್ದೀರಲ್ವ? ಅನೇಕ ಆಜ್ಞೆಗಳನ್ನು ಮೀರಿ ನಡ್ಕೊಂಡಿದ್ದೀರಾ ಅಂದರೆ ನೀವು ಎಲ್ಲೆಲ್ಲಿ ಪಾಪಗಳು ಮಾಡಿದ್ದೀರೋ, ಎಲ್ಲೆಲ್ಲಿ ತಪ್ಪುಗಳು ಮಾಡಿದ್ದೀರೋ ನನಗೆ ಚೆನ್ನಾಗಿ ಗೊತ್ತು. ನೀವು ಪಾಪಾತ್ಮರು. ಈಗಿನ ಕಾಲದಲ್ಲಿ ಕೂಡ ಎಂಥ ದುಷ್ಟರಿರ್ತಾರಂತ ನೋಡುವಾಗ ಇನ್ನೊಬ್ಬರ ಮೇಲೆ ತಪ್ಪೊರಿಸ್ತಾ ಇರ್ತಾರೆ. ಇನ್ನೊಬ್ಬರ ಮೇಲೆ ತಪ್ಪು, ನಮ್ಮಲ್ಲಿ ತಪ್ಪುಗಳನ್ನು ಇಟ್ಕೊಂಡು ಇನ್ನೊಬ್ಬರ ಮೇಲೆ ತಪ್ಪೊರಿಸುವಂಥ ಅವಶ್ಯಕತೆ ಇಲ್ಲ ರೀ. ನಮ್ಮಲ್ಲಿ ತಪ್ಪುಗಳನ್ನು ಇಟ್ಕೊಂಡು, ನಮ್ಮಲ್ಲಿ ಪಾಪ ಇಟ್ಕೊಂಡು ಇನ್ನೊಬ್ಬರ ಪಾಪವನ್ನು ಎಣಿಸೋದು ಸರಿನಾ? ಮೊದಲನೇದಾಗಿ ನಮ್ಮ ಕಣ್ಣಿನಲ್ಲಿರುವಂಥ ತೊಲೆಯನ್ನು ತೆಗೆದುಹಾಕ್ಕೊಳ್ಬೇಕು. ಆಮೇಲೆ ಇನ್ನೊಬ್ಬರ ಕಣ್ಣಿನಲ್ಲಿ, ಇನ್ನೊಬ್ಬರಲ್ಲಿರುವಂಥ ಪಾಪ ಗೊತ್ತಾಗುತ್ತೆ. ನಮ್ಮಲ್ಲೇ ದೊಡ್ಡ ಪಾಪಗಳನ್ನು ಇಟ್ಕೊಂಡು ಅವನು ಪಾಪಿ, ಅವನು ವ್ಯಭಿಚಾರಿ, ಇವನು ಬೇಡ, ಅವಶ್ಯಕತೆ ಇಲ್ಲ. ನಿನ್ನ ತಪ್ಪುಗಳನ್ನು ವಾಕ್ಯದ ಮೂಲಕ ತೊಳೆದುಕೊಂಡು ನೀನು ಶುದ್ಧನಾಗು. ವಾಕ್ಯದ ಮೂಲಕ ನೀನು ಶುದ್ಧನಾಗು. ಇನ್ನೊಬ್ಬರ ತಪ್ಪುಗಳನ್ನು ನೀನು ಎಣಿಸ್ತಾ ಇದ್ದೀಯ ಅಂದರೆ ನೀನೇ ದೊಡ್ಡ ಪಾಪಿ ಅಂತ ದೇವರು ಹೇಳ್ತಾನೆ. ನೀನೇ ದೊಡ್ಡ ಅಪರಾಧಿ ಎಂದು, ನೀನೇ ದೊಡ್ಡ ಪಾಪಿ ಎಂದು, ನೀನೇ ದೊಡ್ಡ ಭ್ರಷ್ಟನೆಂದು ದೇವರು ಹೇಳುವಂಥ ಮಾತುಗಳು. ಈಗಿನ ಕಾಲದಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ಇವನೇನೋ ದೊಡ್ಡ ಪಾಪಿ ಇನ್ನೊಬ್ಬರ ಪಾಪಗಳನ್ನು ಎಣಿಸ್ತಾ ಇರ್ತಾನೆ. ಇವನು ದೊಡ್ಡ ಪಾಪಿಗಳು ಪ್ರಿಯರೇ. ನಾವು ಶ್ರೇಷ್ಠರಾಗಬೇಕು, ನಾವು ಪರಿಶುದ್ಧರಾಗಬೇಕು, ನಾವು ಒಳ್ಳೆ ಭಕ್ತರಾಗಬೇಕು. ಒಳ್ಳೆ ಭಕ್ತರಾಗಬೇಕಂದ್ರೆ ವಾಕ್ಯದ ಪ್ರಕಾರ ದೇವರು ಮೆಚ್ಚುವಂಥ ಭಕ್ತರಾಗಬೇಕಾದ್ರೆ ನಾವೇನು ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಿ? ಏನು ಮಾಡಿದ್ರೆ ಚೆನ್ನಾಗಿರುತ್ತೆ? ಇನ್ನೊಬ್ಬರ ತಪ್ಪುಗಳನ್ನು ಎಣಿಸಿದರೆ ಚೆನ್ನಾಗಿರುತ್ತಾ? ಇನ್ನೊಬ್ಬರ ತಪ್ಪುಗಳನ್ನು ಹುಡುಕಿದರೆ ಚೆನ್ನಾಗಿರುತ್ತಾ? ಅಥವಾ ನಮ್ಮಲ್ಲಿ ತಪ್ಪುಗಳನ್ನು ಹುಡುಕಿ ಆ ತಪ್ಪುಗಳನ್ನು ವಾಕ್ಯದ ಮೂಲಕ ತೊಳೆದುಕೊಂಡು ಶುದ್ಧಿ ಮಾಡಿಕೊಂಡು ಭಕ್ತಿಯಿಂದ ನಡೆದರೆ ಚೆನ್ನಾಗಿರುತ್ತೆ ಹೇಳಿ? ಯಾರನ್ನ ಇಷ್ಟಪಡ್ತಾನೆ ದೇವರು? ನಮ್ಮನ್ನು ನಾವು ಸರಿಪಡಿಸಿಕೊಂಡು, ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡು, ವಾಕ್ಯದ ಮೂಲಕ ತೊಳೆದುಕೊಂಡು ಏನ್ರಿ ನಿಂತಾಗ ನಿನ್ನನ್ನು ಕರೀತಾನೆ ದೇವರು, ಇಷ್ಟಪಡ್ತಾನೆ ದೇವರು, ಇಷ್ಟಪಡ್ತಾನೆ. ಅಮ್ಮ, ಮಗನೇ, ಒಳ್ಳೆ ಭಕ್ತನು ಮಗನೇ, ಮಗಳೇ, ನೀನು ಒಳ್ಳೆ ಮಗಳು. ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು, ನಿನ್ನ ಪಾಪಗಳನ್ನು ತೊಳೆದುಕೊಂಡು ನನ್ನ ಬಳಿಯಲ್ಲಿ ಬಂದು ನಿಂತುಕೊಂಡಿದ್ದೀಯಲ್ಲ, ನನ್ನ ಬಳಿಯಲ್ಲಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯಲ್ಲ, ನೀನು ಶ್ರೇಷ್ಠಳು, ನೀನು ಶ್ರೇಷ್ಠನು. ಪಾಪ ತುಂಬಿಕೊಂಡು ನಾವು ಇನ್ನೊಬ್ಬರ ಬಗ್ಗೆ ಪಾಪ ಮಾಡಿದ್ರೂ ಕೇಳಲ್ಲ, ಇನ್ನೊಬ್ಬರ ಬಗ್ಗೆ ತಪ್ಪುಗಳನ್ನು ಹೊರಿಸಿದ್ರೂ ಕೂಡ ದೇವರು ಇಷ್ಟಪಡಲ್ಲ ರೀ. ಪ್ರಿಯರ ದೇವ್ರ ಮಕ್ಕಳಿರ, ಇಲ್ಲಿ ಕೃಪೆಯೂ ಸತ್ಯವೂ ಕಾಣುತ್ತಾ? ಕೃಪೆ ಕಾಣುತ್ತಾ? ಸತ್ಯ ಕಾಣುತ್ತಾ? ಸತ್ಯ ಏನು ಕಾಣುತ್ತೆ? ಧರ್ಮಶಾಸ್ತ್ರದ ಪ್ರಕಾರ ಅವರು ಕಲ್ಲುಗಳನ್ನು ಎಸಿಬೇಕು. ಯಾರು ಎಸಿಬೇಕು? ಪಾಪ ಮಾಡದವರು ಎಸಿಬೇಕು, ಅದು ಸತ್ಯ. ಕೃಪೆ ಏನು? ಆಕೆಯನ್ನು ಕ್ಷಮಿಸುವಂಥದ್ದು. ಅಮ್ಮ, ನಾನು ಖಂಡಿತವಾಗಿ ನಿನ್ನನ್ನು ಕೊಂದಾಕಬೇಕು, ಯಾಕೆಂದರೆ ಆ ಅಧಿಕಾರ ನನಗಿದೆ, ಆದರೆ ನಿನ್ನನ್ನು ಕೊಂದಾಕಲ್ಲಮ್ಮ. ನನಗೆ ಅಧಿಕಾರ ಇದೆಯಮ್ಮ, ಆದರೆ ನಿನ್ನನ್ನು ಕೊಂದಾಕಲ್ಲ. ಅದೇನದು? ಅದೇನು ಹೇಳೋದು? ಕೃಪೆ. ಅದು ದೇವರ ಕೃಪೆ. ಅಂದರೆ ಆಕೆ ಮರಣ ಹೊಂದುವಂಥ ಸಮಯ ಬಂದಿದೆ. ಆಕೆ ಮರಣ ದಂಡನೆಗೆ ಗುರಿಯಾಗಿದ್ದಾಳೆ. ಮರಣ ದಂಡನೆಗೆ ಗುರಿಯಾದಂಥ ಪಾಪ ಮಾಡಿದ್ದಾಳೆ. ಆ ಪಾಪದ ಪ್ರಕಾರ ಮರಣ ದಂಡನೆ ಹೊಂದಬೇಕು ಆಕೆ. ಮರಣ ದಂಡನೆ ಹೊಂದಬೇಕು ಆಕೆ. ಆದರೆ ಆಕೆಯನ್ನು ದೇವರು ಕಾಪಾಡಿದ್ದಾನೆಂದರೆ ಅಲ್ಲಿ ಏನು ಕಾಣುತ್ತೆ ಅಂತ ನೋಡುವಾಗ ಕೃಪೆ ಕಾಣುತ್ತೆ. ಅಮ್ಮ, ಕೃಪೆ. ಇದು ಯಾವ ಕಾಲ? ಕೃಪೆ ಕಾಲ ಅಂತ ಹೇಳ್ತಾರೆ. ಕೃಪೆ ಕಾಲ ಅಂದರೆ ಏನದು? ಅರ್ಥ ಏನು?
ಕೃಪೆ ಕಾಲ ಅಂದರೆ ಅರ್ಥ ಏನು? ಸಭೆಯಲ್ಲಿ ಬಂದು ಕೃಪೆ ಕಾಲ ಅಂತ ಹೇಳಿದ್ದೀವಿ, ಮನೆಯಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀವಿ, ಮನೆಯಲ್ಲಿ ಬಂದು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ತಾ ಇದ್ದೀವಿ, ಒಬ್ಬರ ಮೇಲೆ ಒಬ್ಬರು ಗಲಾಟೆ ಮಾಡ್ತಾ ಇದ್ದೀವಿ, ಆಮೇಲೆ ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದು. ದೇವರ ಮಕ್ಕಳಿಗೆ ಇದು ಯೋಗ್ಯ ಅಲ್ಲ, ದೇವರ ಮಕ್ಕಳಿಗೆ ಇದು ಯೋಗ್ಯವಲ್ಲ, ಇದು ಅಯೋಗ್ಯವಾದದ್ದು. ನಾವು ದೇವರ ಮಕ್ಕಳಂದಾಗ ದೇವರ ಗುಣಗಳು ಕಾಣಬೇಕು, ದೇವರ ಪ್ರೀತಿ ಕಾಣಬೇಕು, ಏಸಯ್ಯನ ಪ್ರೀತಿ ಕಾಣಬೇಕು. ನೀನು ಹಬ್ಬ ಮಾಡ್ಕೋ, ರಸ್ತೆಯಲ್ಲಿ ಎಗರಾಡ್ತೀಯ, ಗುಂಪಾಗ ಬೋಧಕರ, ಈ ಬೋಧಕರು ಹಾಗೆ ಇದ್ದಾರೆ, ಇವರು ನೀವೇನು ಸಂತೋಷ ಪಡ್ತೀರ ನನಗೆ ಅರ್ಥ ಆಗ್ತಾ ಇಲ್ಲ. ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಎಲ್ಲರ ಗುಂಪಾಗಿ ಕುಣಿಯುವಂಥದ್ದೇನು? ನೀನು ಆನಂದ ಪಡಿಸ್ತಿದ್ಯಾ? ಆನಂದ ಅಂದರೆ ಹದ. ದೇವರನ್ನು ಸಂತೋಷಪಡಿಸುವಂಥದ್ದು ಹದ. ಪಾಪದಲ್ಲಿ, ವ್ಯಾಮೋಹದಲ್ಲಿ, ಅನೇಕ ತಪ್ಪಿನಲ್ಲಿ ಲೋಕ ಮುಳುಗಿ ನಾಶಕ್ಕೆ ಹೋಗುತ್ತಿರುವಾಗ ದೇವರ ವಾಕ್ಯವನ್ನು ಕಲಿತುಕೊಂಡು, ವಾಕ್ಯವೆಂಬ ಖಡ್ಗವನ್ನು ಕೈಯಲ್ಲಿ ಹಿಡಿದುಕೊಂಡು ಸೈತಾನನಿಗೆ ಒಳಪಟ್ಟಂಥ ಅನೇಕರನ್ನು ಕಾಪಾಡೋದು ಬಿಟ್ಟು ಡಿಸ್ಕೋ ಡ್ಯಾನ್ಸು, ಆಮೇಲೆ ಇನ್ನೊಂದು ಡ್ಯಾನ್ಸು, ಏನಮ್ಮ ನಿಂದ ಡ್ಯಾನ್ಸು? ನಿನ್ನ ಮೂಲಕ ಯಾರಮ್ಮ ಭಕ್ತಿ ಕಲಿತಾರೆ? ನಿನ್ನನ್ನು ಕೋರಿಕೊಳ್ತಾರಮ್ಮ ಮಗಳೇ, ನಿನ್ನನ್ನು ಇನ್ನೊಬ್ಬರು ಕೋರಿಕೊಳ್ತಾರೆ ಅಂದರೆ ಅನುಭವಿಸ್ಬೇಕು ಎಂದು ಕೋರಿಕೊಳ್ತಾರಮ್ಮ. ನಿನ್ನಿಂದ ವಿದ್ಯೆ, ನಿನ್ನಿಂದ ಭಕ್ತಿ ಯಾರು ಕಲಿಯಲ್ಲ ಮಗನೇ. ನಿನ್ನಿಂದ ಯಾರು ಭಕ್ತಿ ಕಲಿತಾರೆ? ನಮ್ಮಿಂದ ಭಕ್ತಿ ಕಲಿಬೇಕು. ನಮ್ಮಿಂದ ಏನಮ್ಮ ಕಲಿಬೇಕು? ಭಕ್ತಿ ಕಲಿಬೇಕು. ಇನ್ನೊಬ್ಬರು ನೋಡಿ ಕಲಿಬೇಕು. ಕಲಿಬೇಕಾದಂಥ ಗುಣಗಳು ನಮ್ಮಲ್ಲಿ ಕಾಣಬೇಕು. ಕಲಿಬೇಕಾದಂಥ ಗುಣಗಳು ನಮ್ಮಲ್ಲಿ ಕಾಣಬೇಕು. ಕೃಪೆಯು ಸತ್ಯವು. ಧರ್ಮಶಾಸ್ತ್ರದ ಪ್ರಕಾರ ಸಬ್ಬತ್ತು ದಿನ ನಡೆಯದೆ ಹೋದರೆ ಅವ್ರನ್ನ ಕೊಂದಾಕಬೇಕು. ಯೇಸು ಕ್ರಿಸ್ತರು ಬಂದ ನಂತರ ಏನು ಮಾಡಿದರು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನದಿಂದ, ಆ ಕಾಲದಲ್ಲಿ ಯೇಸು ಸಬ್ಬತ್ತು ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರಿದುಕೊಂಡು ತಿನ್ನುತ್ತಿದ್ದರು. ಏನ್ರಿ, ಇವಾಗ ಯೇಸು ಕ್ರಿಸ್ತರಾಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ಸುವಾರ್ತೆಗೋಸ್ಕರ ಪ್ರಯಾಣ ಮಾಡೋದರಲ್ಲಿ, ಸುವಾರ್ತೆ ಹೇಳೋದ್ರ ಕೆಲಸದಲ್ಲಿ ಇದ್ದಾರೆ. ಒಂದು ಟೈಮ್ಗೆ ಊಟ ಸಿಗ್ತಾ ಇದೆ, ಒಂದೊಂದು ಟೈಮ್ಗೆ ಸಿಗ್ತಾ ಇಲ್ಲ. ಅವ್ರಿಗೆ ಹಸಿದಿದೆ. ಅವ್ರಿಗೆ ಹಸಿದಾಗ ಏನು ಮಾಡಿದ್ದಾರೆ ಅಂತ ನೋಡುವಾಗ, ಆ ಕಾಲದಲ್ಲಿ ಯೇಸು ಸಬ್ಬತ್ತು ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರಿದುಕೊಂಡು ತಿನ್ನುತ್ತಿದ್ದರು. ಪರಿಸಾಯರು ಅದನ್ನು ಕಂಡು, ನೋಡು ನಿನ್ನ ಶಿಷ್ಯರು ಸಬ್ಬತ್ತು ದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ ಕೇಳಿದರು. ಮಾಡಬಾರದ ಕೆಲಸ ಮಾಡಿದ್ದಾರೆ ಸಬ್ಬತ್ತು ದಿನದಲ್ಲಿ. ಏನಪ್ಪ ಮಾಡಿದ್ದಾರೆ? ತೆನೆಗಳನ್ನು ಹರಿದುಕೊಂಡು ತಿಂದರೆ ಮಾಡಬಾರ್ದ ಕೆಲಸನಾ? ಮಾಡಬಾರ್ದ ಕೆಲಸ. ಮಾಡಬಾರ್ದ ಕೆಲಸ ಎಂದರೆ ಏನು? ವ್ಯಭಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಕೊಲೆ ಮಾಡಬಾರ್ದು. ಏನ್ರಿ, ಹೊಲದಲ್ಲಿ ಹೋಗುವಾಗ ಏನ್ರಿ ಏನೋ ತೆನೆಗಳಂದರೆ ಇದು ಜೋಳದ ತೆನೆಗಳು, ಅಕ್ಕಿ ಇಲ್ಲ ಏನೋ ಇರುತ್ತಲ್ಲ ಹುಟ್ಟಿದಾಗ ಬೆಳೆಯುವಾಗ, ಅಂಥ ತೆನೆಗಳನ್ನು ಹರಿದುಕೊಂಡು ಏನೋ ಹಸಿವಾಗ್ತಾ ಇದೆ ತಿಂದಿದ್ದಾರೆ. ಮಾಡಬಾರ್ದ ಕೆಲಸ ಮಾಡ್ತಾ ಇದ್ದಾರೆ ನಿನ್ನ ಶಿಷ್ಯರು ಅಂದಾಗ ಯೇಸು ಪ್ರಭು ಹೇಳುವಂಥ ಮಾತನ್ನು ಗಮನಿಸ್ರಿ. ಅಂದರೆ ಈ ಮಾತು ಯಾಕೆ ಹೇಳ್ತಾ ಇದ್ದಾರೆ? ಮಾಡಬಾರ್ದ ಕೆಲಸ ನಿಮ್ಮ ಶಿಷ್ಯರು ಮಾಡ್ತಾ ಇದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಧರ್ಮಶಾಸ್ತ್ರದ ಪ್ರಕಾರ ಮಾಡಬಾರ್ದು. ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಅವತ್ತು ಕೆಲಸ ಮಾಡಿಕೊಡ್ದು, ಇನ್ನೊಂದು ಕಡೆ ಹೋಗಿ ತಿನ್ನುವಂಥದ್ದು, ಇದೆಲ್ಲ ಮಾಡಬಾರ್ದು. ಅದು ಓಕೆ. ಅದಕ್ಕೆ ಉತ್ತರ ಏನು ಕೊಡ್ತಾ ಇದ್ದಾರೆ ಪ್ರಭು ನೋಡಿ. ಆತನವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದ್ದಾರೆಂಬುದನ್ನು ನೀವು ಓದಲಿಲ್ಲವೋ?
ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ? ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕದ ದಿನಗಳಂತೆ ಮಾಡಿದಾಗ್ಯೂ ಅವರು ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೋ? ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆಂದು ನಿಮಗೆ ಹೇಳುತ್ತೇನೆ. ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದರೆ ನಿರಪರಾಧಿಗಳನ್ನು ಅಪರಾಧಿಗಳೆಂದು ತೀರ್ಪು ಮಾಡುತ್ತಿದ್ದಿಲ್ಲ. ಅಂದರೆ ಇವರನ್ನು ನಿರಪರಾಧಿಗಳನ್ನು ಅಪರಾಧಿಗಳೆಂದು ನೀವು ತೀರ್ಪು ಮಾಡಿದ್ದೀರಲ್ಲ, ಇದರ ಹಿಂದೆ ನಿಮ್ಗೆ ಏನು ಅರ್ಥ ಆಗಿಲ್ಲ? ದೇವರ ಕರುಣೆ ನಿಮಗೆ ಅರ್ಥ ಆಗಲಿಲ್ಲ. ದೇವರ ಪ್ರಾಮುಖ್ಯವಾದಂಥ ಉದ್ದೇಶ ನಿಮ್ಗೆ ಅರ್ಥ ಆಗಿಲ್ಲ. ದಾವೀದನು ಒಂದು ಟೈಮಲ್ಲಿ ಈ ಥರ ತಿಂದಿದ್ದಾರೆ. ಅದೇ ಪ್ರಕಾರ ಯಾಜಕರು ಕೂಡ ನೈವೇದ್ಯವನ್ನು ಅವರು ತಿಂದಿದ್ದಾರೆ. ಅವ್ರಿಗೇನು ತಪ್ಪಲ್ಲ. ಇವಾಗ ನಾವ್ಯಾರು? ಇವರು ಸೇವೆಯಲ್ಲಿದ್ದಂಥವ್ರು. ನಾನು ಯಾರು? ಸಬ್ಬತ್ ದಿನಕ್ಕೂ ಕೂಡ ನಾನು ಒಡೆಯನಾಗಿದ್ದೇನೆ. ಈ ಸಬ್ಬತ್ ದಿನ ಯಾರು? ಒಡೆಯನು ನಾನು. ನನಗೆ ಬಂದು ನೀವು ಹೇಳ್ತೀರಾ ಅಂತ ಹೇಳಿ ಯೇಸು ಪ್ರಭು ಮಾಡಿರುವಂಥದ್ದು ಏನಪ್ಪ ಅಂತ ನೋಡುವಾಗ, ಈ ಹಳೆ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಂಥ ಈ ಸಬ್ಬತ್ತು ದಿನವನ್ನು ಏನು ಮಾಡ್ತಾ ಇದ್ದಾರೆ ಹೇಳಿ? ತೆಗೆದುಹಾಕಿ ಹೊಸ ಒಡಂಬಡಿಕೆಯನ್ನು ಕೊಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅಲ್ಲಿ. ಅಂದರೆ ದೇವರ ಕರುಣೆ, ಕೃಪೆಯ ಹಿಂದೆ ಇರುವಂಥದ್ದು ಗುಣಗಳು ಕರುಣೆ, ಕಾಪಾಡುವಂಥದ್ದು, ಕನಿಕರಿಸುವಂಥದ್ದು, ರಕ್ಷಿಸುವಂಥದ್ದು, ಕ್ಷಮಿಸುವಂಥದ್ದು. ಆ ಕೃಪೆಯಲ್ಲಿರುವಂಥ ಗುಣಗಳನ್ನು ಕುರಿತು, ಆ ಒಂದು ಪದದಲ್ಲಿರುವಂಥ ಗುಣಗಳನ್ನು ಕುರಿತು ಯೋಚನೆ ಮಾಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಕ್ಷಮಿಸುವಂಥದ್ದು, ಕಾಪಾಡುವಂಥದ್ದು, ಸಮಯ ಕೊಡುವಂಥದ್ದು, ಮಾರ್ಗ ತೋರಿಸುವಂಥದ್ದು ಅದರಲ್ಲಿ ಇದೆ ಪ್ರಿಯರೇ. ಇನ್ನೊಂದು ಮಾತನ್ನು ನೋಡಿ, ಅದರಲ್ಲಿ ಕೆಳಗಡೆ 8ನೇ ವಚನ, ಮನುಷ್ಯಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆಂದು ಹೇಳಿದನು. 9ನೇ ವಚನ ನೋಡಿ, ಆತನು ಅಲ್ಲಿಂದ ಹೊರಟು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿದವನೊಬ್ಬನಿದ್ದನು. ಆಗ ಅವರು ಅವನ ಮೇಲೆ ತಪ್ಪು ಹೊರಿಸಬೇಕೆಂದು ಆತನನ್ನು ಸಬ್ಬತ್ತು ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ಅದಕ್ಕೆ ಆತನು, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ತು ದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೇ ಇರುವನೇ? ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಆದ ಕಾರಣ ಸಬ್ಬತ್ ದಿನದಲ್ಲಿ ಒಳ್ಳೆ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟನು. ಅಲ್ಲಿ ಕೈ ಬತ್ತಿದವನೊಬ್ಬನು ಅನಾರೋಗ್ಯದಲ್ಲಿದ್ದಾನೆ. ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆತನನ್ನು ಸಬ್ಬತ್ತು ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದನು. ಅಂದರೆ ಸಬ್ಬತ್ತು ದಿನದಲ್ಲಿ ಏನು ಮಾಡಬಾರ್ದಂತೆ? ಸ್ವಸ್ಥತೆ ಮಾಡಬಾರ್ದ? ಸಬ್ಬತ್ತು ದಿನದಲ್ಲಿ ಅಲ್ಲಿ ಬಂದು ಯಾಜಕರು ಕೇಳುವಂಥದ್ದು, ಸಬ್ಬತ್ತು ದಿನ ಬಂದಿದೆಯಲ್ಲ, ಸಬ್ಬತ್ತು ದಿನದಲ್ಲಿ ಸ್ವಸ್ಥತೆ ಮಾಡುವಂಥದ್ದು ಸರಿನಾ? ಆವಾಗ ನಿಮ್ಮಲ್ಲಿ ಒಂದು ಕುರಿ ಏನಾದರೂ ಕುಣಿಯಲ್ಲಿ ಬಿದ್ದರೆ ನೀವು ಸುಮ್ಮನೆ ಬಿಡ್ತೀರಾ? ನಿಮ್ಮಲ್ಲಿ ಒಂದು ಮೇಕೆ ಇಲ್ಲಾಂದರೆ ಏನಾದರೂ ಒಂದು ವೇಳೆ ಕುಣಿಯಲ್ಲಿ ಇಲ್ಲಾಂದರೆ ತಪ್ಪಿಸ್ಕೊಂಡು ಹೋಗಿದೆ ಅಂತ ತಿಳ್ಕೊಳ್ಳೋ, ಏನು ಮಾಡ್ತೀರಾ ನೀವು? ಏನು ಮಾಡ್ತೀರಾ? ಬಿಡ್ತೀರಾ? ಹೋಗಲಿ ಬಿಡು ಸಬ್ಬತ್ತು ದಿನ ಸುಮ್ಮನೆ ಇರ್ತೀರಾ? ಅದನ್ನು ಕಾಪಾಡಿಕೊಳ್ಳಲ್ವಾ ಅಂತ ಹೇಳಿ ಆ ಸಬ್ಬತ್ತು ದಿನವನ್ನು, ಅಂದರೆ ಈ ಸಬ್ಬತ್ತು ದಿನದಲ್ಲಿ ಈ ಆಚರಣೆಗಿಂತ ಕೃಪೆ ಕರುಣೆ ಇದೆಯಲ್ಲ, ಇದು ಶ್ರೇಷ್ಠವಾದದ್ದು ಅಂತ ತೋರಿಸ್ತಾ ಇದ್ದಾರೆ. ಯಾವುದು ಶ್ರೇಷ್ಠ? ಬಿಡುವಂಥದ್ದಲ್ಲ, ಕಾಪಾಡುವಂಥದ್ದು ಶ್ರೇಷ್ಠವಾದದ್ದು. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಒಂದು ಕಾಲದಲ್ಲಿ ಕೊಟ್ಟಿದ್ದಾರೆ, ಅದನ್ನು ತೆಗೆದು ಇವಾಗ ಹೊಸ ಒಡಂಬಡಿಕೆಯನ್ನು ಕೊಡಬೇಕು. ಈ ಹೊಸ ಒಡಂಬಡಿಕೆಯನ್ನು ಕೊಡಬೇಕಾದ್ರೆ ಕೃಪೆಯು ಸತ್ಯವು ಅದು ಪರಿಚಯ ಮಾಡಬೇಕು ಅವ್ರು. ಮತ್ತೆ
ಪರಿಚಯ ಮಾಡೋದಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ, ನಿಮ್ಮಲ್ಲಿ ಯಾರಿಗಾದರೂ ಒಂದು ಕುರಿ ಇದ್ದು ಸತ್ತು ಸಬ್ಬತ್ತು ದಿನದಲ್ಲಿ, ಅದು ಸಬ್ಬತ್ತು ದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೇ ಇರುವನೇ? ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಆದ ಕಾರಣ ಸಬ್ಬತ್ತು ದಿನದಲ್ಲಿ ಒಳ್ಳೆ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟು ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಅದು ಸಂಪೂರ್ಣ ವಾಸಿಯಾಗಿ ಮತ್ತೊಂದರ ಹಾಗಾಯಿತು. ಆದರೆ ಫರಿಸಾಯರು ಹೊರಕ್ಕೆ ಹೋಗಿ ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಅವನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು. ಯೇಸು ಅದನ್ನು ತಿಳಿದು ಅಲ್ಲಿಂದ ಹೊರಟು ಹೋದನು. ಅಂದರೆ ಒಳ್ಳೆಯದನ್ನು ಮಾಡಿದಗೋಸ್ಕರ ಒಳ್ಳೆಯದನ್ನು ಮಾಡಿದಗೋಸ್ಕರ ಹೇಗಾದರೂ ಮಾಡಿ ಕೊಂದಾಗಬೇಕು ಎನ್ನುವಂಥ ಆಲೋಚನೆ. ಆಜ್ಞೆಗಳನ್ನು ಕೊಟ್ಟಿದ್ದೇನಪ್ಪ ಅಂತಂದರೆ ಕಲೀರಿ. ಯಾವುದಕ್ಕೆ ಕಲಿಬೇಕು? ದೇವರಿಗೆ ನೀವು ಹತ್ತಿರ ಆಗಬೇಕು. ಯಾರಿಗೆ ಹತ್ತಿರ ಆಗಬೇಕು? ದೇವರಿಗೆ ಹತ್ತಿರ ಆಗಬೇಕು. ಧರ್ಮಶಾಸ್ತ್ರ ಕೊಟ್ಟಿದ್ದ ಉದ್ದೇಶ ಏನು? ಒಳ್ಳೆಯದಕ್ಕೆ ಕೊಟ್ಟಿದ್ದಾರಾ ಕೆಟ್ಟದಕ್ಕೂ ಕೊಟ್ಟಿದ್ದಾರಾ? ಆಗಲ್ಲ. ಒಳ್ಳೆಯದಕ್ಕೋಸ್ಕರ ದೇವ್ರು ಕೊಟ್ಟಿದ್ದಾರೆ. ಯಾಕೆ? ದೇವರಿಗೆ ಹತ್ತಿರ ಆಗಬೇಕು. ದೇವರಿಗೆ ಹತ್ತಿರ ಆದ ಮೇಲೆ ಏನು ಕಲಿಬೇಕು? ಪ್ರೀತಿ, ಪ್ರೇಮ ಇವೆಲ್ಲ ಕಲಿಬೇಕಲ್ವ. ಇನ್ನೊಬ್ಬರನ್ನ ಕಾಪಾಡುವಂಥದ್ದು ಕೆಟ್ಟದಲ್ಲ. ಯಾಕೆಂದರೆ ದೇವ್ರ ಉದ್ದೇಶ ಅಷ್ಟೇ, ಇನ್ನೊಬ್ಬರನ್ನ ಕಾಪಾಡಬೇಕು, ಇನ್ನೊಬ್ಬರನ್ನ ಕನಿಕರಿಸಬೇಕು, ತಪ್ಪುಗಳನ್ನು ಕ್ಷಮಿಸಬೇಕು. ಅದೇ ಅಲ್ವ ದೇವ್ರ ಉದ್ದೇಶ. ಅದನ್ನು ಬಿಟ್ಟು ಇವ್ರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಎಲ್ಲ ಬಿಟ್ಟಿದ್ದಾರೆ. ಕೇವಲ ಆಚರಣೆ. ಸಬ್ಬತ್ತು ದಿನ ಬೇರೆ ಏನು ಕೆಲಸ ಮಾಡಬಾರ್ದು. ವೃದ್ಧದಲ್ಲಿ ಏನು ತಪ್ಪು ನಡೆದರೂ ಕೂಡ ಗಾಳಿ ಬಿಡ್ತಾ ಇದ್ದಾರೆ. ಆದರೆ ಹಾಗಲ್ಲ. ಯೇಸುಪ್ರಭು ಬಂದ ಮೇಲೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂತು ಅಂದರೆ ತೋರಿಸ್ತಾ ಇದ್ದಾರೆ. ಆ ಮಹಿಳೆ ಮೂಲಕ ಅಲ್ಲಿ ಒಂದು ಅದ್ಭುತವಾದಂಥದ್ದು, ಇಲ್ಲಿ ಕೂಡ ಒಂದು ಅದ್ಭುತವಾದಂಥದ್ದು. ಸಬ್ಬತ್ತು ದಿನ ವಿಷಯದಲ್ಲಿ ಹೊಸ ಒಡಂಬಡಿಕೆ ಬಂದ ನಂತರ ಯಾವ ವಾರ ಆಚರಣೆ ಮಾಡಬೇಕು? ಯಾವ ವಾರ? ಭಾನುವಾರನ ಶನಿವಾರ ಸಬ್ಬತ್ತು ದಿನ ಧರ್ಮಶಾಸ್ತ್ರದ ಪ್ರಕಾರ. ಭಾನುವಾರ ಯೇಸು ಕ್ರಿಸ್ತರು ಪುನರುತ್ಥಾನವಾದಂಥ ದಿನ. ಆದ್ದರಿಂದ ಯಾವ ದಿನ ಆಚರಣೆ ಮಾಡಬೇಕು? ಹಳೆ ಒಡಂಬಡಿಕೆಯಲ್ಲಿ ಸಬ್ಬತ್ತು ದಿನ ಅಂತ ಇರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಭಾನುವಾರ ಎದ್ದಿರುವುದರಿಂದ ಈ ದಿನ ಆಚರಣೆ ಮಾಡೋಣ ಅಂತ ಕೆಲವರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಭಾನುವಾರವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ದೇವ್ರು ಕೊಟ್ಟಂಥದ್ದಲ್ಲ. ಭಾನುವಾರ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತ ನೋಡುವಾಗ ನಾವು ಸೆಲೆಕ್ಟ್ ಮಾಡಿಕೊಂಡು ಒಂದು ಗುಂಪು ಕೂಡಿ, ಸಭೆಯಾಗಿ ಕೂಡಿ, ಎಲ್ಲರೂ ಒಂದು ಸ್ಥಳಕ್ಕೆ ಕೂಡಿ ದೇವರನ್ನು ಕೊಂಡಾಡ್ತಾ ಇದ್ದೀವಿ. ಹಾಗಂತ ತಪ್ಪಿಲ್ಲ. ಶನಿವಾರ ಆರಾಧನೆ ಮಾಡುವಂಥದ್ದು ತಪ್ಪಿಲ್ಲ. ಶುಕ್ರವಾರ ಆರಾಧನೆ ಮಾಡುವಂಥದ್ದು ಅದು ತಪ್ಪಲ್ಲ. ಶನಿವಾರ ಇಲ್ಲಾಂದರೆ ಸೋಮವಾರ ತಪ್ಪಿಲ್ಲ, ಮಂಗಳವಾರ ತಪ್ಪಿಲ್ಲ, ಬುಧವಾರ ತಪ್ಪಿಲ್ಲ. ಎಲ್ಲ ದಿವಸಗಳಲ್ಲಿ ಎಲ್ಲ ಸಮಯದಲ್ಲಿ ತಂದೆಯಾದ ದೇವರನ್ನು ಘನಪಡಿಸಬಹುದು. ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ದಿನಗಳು ಯಾವ ದಿನದಲ್ಲಿ ಆದರೂ ಕೂಡ ನೀವು ತಂದೆಯಾದ ದೇವರನ್ನು ಘನಪಡಿಸ್ಬೋದು, ಆರಾಧಿಸ್ಬೋದು. ಇಂಥ ದಿನದಲ್ಲಿ ಖಂಡಿತವಾಗಿ ಸೇರಲೇಬೇಕು ಎನ್ನುವಂಥ ರೂಲ್ಸ್, ಕಾನೂನು ಮಾತ್ರ ಮಾಡಿಲ್ಲ, ಆಜ್ಞೆ ಕೊಟ್ಟಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಖಂಡಿತವಾಗಿ ಭಾನುವಾರನೇ ಕೂಡಬೇಕು ಎನ್ನುವಂಥ ಆಜ್ಞೆ ಇಲ್ಲ, ಖಂಡಿತವಾಗಿ ಶನಿವಾರನೇ ಕೂಡಬೇಕು ಎನ್ನುವಂಥ ಆಜ್ಞೆ ಇಲ್ಲ, ಯೇಸುಪ್ರಭು ಕೊಟ್ಟಿಲ್ಲ. ಏನು ಮಾಡಿದ್ದಾರಂತ ನೋಡುವಾಗ ಹಳೆಯ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿರುವಂಥ ಕೆಲವು ಆಜ್ಞೆಗಳನ್ನು ರದ್ದು ಮಾಡಿ ಆತ್ಮಿಕವಾದಂಥ, ಶ್ರೇಷ್ಠವಾದಂಥ, ಸರ್ವೋತ್ತಮವಾದಂಥ, ಉತ್ಕೃಷ್ಟವಾದಂಥ ಜ್ಞಾನವನ್ನು, ಆತ್ಮಿಕವಾದಂಥ ವಚನಗಳನ್ನು ಕೊಟ್ಟಿದ್ದಾರೆ. ಪಾಲಿಸ್ಬೇಕು. ಇವಾಗ ಹಳೆ ಒಡಂಬಡಿಕೆ ನೋಡುವಾಗ ಸುನ್ನತಿ ಎನ್ನುವಂಥದ್ದು, ಆನಂತರ ಹಬ್ಬಗಳು ಎನ್ನುವಂಥದ್ದು, ಪಾಪ ಕ್ಷಮಾಪಣೆಗೋಸ್ಕರ ಬಲಿಗಳು ಎನ್ನುವಂಥದ್ದು, ಒಂದು ವೇಳೆ ತಪ್ಪು ನಡೆದಾಗ ತಕ್ಷಣ ಅವ್ರನ್ನ ಕೊಂದಾಗಬೇಕು ಎನ್ನುವಂಥದ್ದು, ಇವೆಲ್ಲ ಕೂಡ ತಕ್ಷಣ ನಡೆದಿದ್ದೀರಿ. ಹೊಸ ಒಡಂಬಡಿಕೆ ಬಂದ ನಂತರ ಪಾಪ ಕ್ಷಮಾಪಣೆ ಎನ್ನುವಂಥ ಮಾರ್ಗ ಕೊಟ್ಟಿದ್ದಾರೆ. ಕ್ಷಮಾಪಣೆ ಎನ್ನುವಂಥದ್ದು ರಕ್ಷಣೆ ಮಾರ್ಗ ಎನ್ನುವಂಥದ್ದು, ನಿತ್ಯ ಜೀವಕ್ಕೆ ಸೇರುವಂಥದ್ದು. ಸಮಯ ಕೊಟ್ಟಿದ್ದಾರೆ, ಕಾಲವನ್ನು ಕೊಟ್ಟಿದ್ದಾರೆ. ಕಾಲವು ತಪ್ಪು ಮಾಡಿದಾಗಲೂ ಕೂಡ ದೇವರು ಕಾಲವನ್ನು ಕೊಟ್ಟಿದ್ದಾನೆಂದರೆ ಕಾರಣ ಏನು ಗೊತ್ತಾ? ಅದರ ಹಿಂದೆ ಕೃಪೆ ಇದೆ. ಮಗನೇ ನೀನು ಸರಿಪಡಿಸ್ಕೊ, ಮಗಳೇ ನೀನು ಸರಿಪಡಿಸ್ಕೋಬೇಕು. ಮಗಳೇ, ನೀನು ನನ್ನ ಮಗಳು, ನೀನು ನನ್ನ ಮಗನು, ನೀನು ಸರಿ ಮಾಡ್ಕೋಬೇಕು. ತಪ್ಪಿನ ಮೇಲೆ ತಪ್ಪು ಮಾಡ್ಕೊಳ್ಳೋಕೆ ಹೋಗಬೇಡ. ತಪ್ಪು ಮಾಡಿದಾಗ ನಾನು ಕೊಂದಾಗಬೇಕು ಅಂದುಕೊಂಡ್ರೆ, ದೇವರು ಒಂದು ವೇಳೆ ಕೊಂದಾಗಬೇಕು ಅಂದುಕೊಂಡ್ರೆ, ಧರ್ಮಶಾಸ್ತ್ರದ ಪ್ರಕಾರ ಭೂಮಿಯ ಮೇಲೆ ಒಬ್ಬನು ಉಳಿಯೋದಿಲ್ಲ. ಧರ್ಮಶಾಸ್ತ್ರದ ಪ್ರಕಾರ ಕೊಂದಾಕಿಕೊಂಡು ಹೋದರೆ ಭೂಮಿ ಮೇಲೆ ಯಾರು ಉಳಿತಾರೆ?
ದೇವರು ಸಮಯವನ್ನು ಕೊಟ್ಟಿದ್ದಾನೆ, ಕಾಲವನ್ನು. ತಪ್ಪು ಮಾಡ್ತಾ ಇಲ್ವಾ ನಾವು ಅಂತ ನೋಡುವಾಗ ತಪ್ಪುಗಳು ನಡೀತಾ ಇದೆ. ಮತ್ತೇನಿವಾಗ? ಧರ್ಮಶಾಸ್ತ್ರದ ಪ್ರಕಾರ ಕಲ್ಲಿಸಿದು ಕೊಂದಾಗಬೇಕು. ಯಾಕೆಂದರೆ ಕ್ರೈಸ್ತರ ಮಧ್ಯದಲ್ಲಿ ಅನೇಕ ತಪ್ಪುಗಳು, ಹೊರಗಡೆ ಬಿಟ್ಬಿಡೋಣ, ಕ್ರೈಸ್ತರ ಮಧ್ಯದಲ್ಲಿ ಅನೇಕ ತಪ್ಪುಗಳು ನಡೀತಾ ಇದೆ. ಧರ್ಮಶಾಸ್ತ್ರದ ಪ್ರಕಾರ ಕೊಂದಾಗಬೇಕು, ಕಲ್ಲಿಸಿದು ಕೊಂದಾಗಬೇಕು ಅಂತ ಇರುತ್ತೆ. ಆದರೆ ಅದು ಅಲ್ಲ, ದೇವರ ಉದ್ದೇಶ ಅದು ಅಲ್ಲ. ಕೃಪೆ ಸತ್ಯ ಅಂದರೆ ನಮ್ಮಲ್ಲಿ ನಡೆಯುವಂಥ ಏನೇನು ತಪ್ಪುಗಳಿದೆಯೋ ಅದು ತೋರಿಸುವಂಥದ್ದು, ನಮ್ಮಲ್ಲಿ ತಪ್ಪುಗಳು ನಡೆಯುವಂಥದ್ದು ವಾಕ್ಯದ ಮೂಲಕ ತೋರಿಸುವಂಥದ್ದು. ದೇವ್ರ ಕೃಪೆ ಇದೆ ಅಂದರೆ ಸಮಯ ಇದೆ. ಬೇಗ ನೀವೇನು ಮಾಡ್ತೀರಾ? ನಿಮ್ಮ ಬದುಕುಗಳನ್ನು ಸರಿಪಡಿಸಿಕೊಂಡು ವಾಕ್ಯದ ಮೂಲಕ ಸರಿ ಮಾಡಿಕೊಂಡು ಏನು ಮಾಡ್ತೀರಿ? ಇವಾಗ ದೇವರಿಗೆ ಕಾಲಾವಕಾಶವನ್ನು ಕೊಡಿ ಅಂತ ಹೇಳುವಂಥದ್ದು. ಪ್ರಿಯರಾದ ದೇವ್ರ ಮಕ್ಕಳಿಗೆ ದೇವರಿಗೆ ಅವಕಾಶ ಕೊಡಿ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಏನ್ರಿ, ತಪ್ಪು ಮಾಡಿದಾಗ ಅವರನ್ನು ಕಲ್ಲೆಸೆದು ಕೊಂದಾಗಬೇಕು. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಹೃದಯದಲ್ಲಿ ತಪ್ಪು ಮಾಡಿದಾಗಲೇ ಅವ್ರದ್ದು ಪಾಪ ನಡೀತಾ ಇದೆ. ಇಲ್ಲಿ ಹೃದಯದಲ್ಲಿ ಪಾಪ ನಡೆದಿದೆ, ಭೌತಿಕವಾಗಿ ಪಾಪ ನಡೆದಿದೆ. ಮಾನಸಿಕವಾಗಿ ಪಾಪ, ಭೌತಿಕವಾಗಿ ಪಾಪ. ಮತ್ತೇನು? ಸರಿ ಆಗಬೇಕಾದ್ರೆ ಅವಕಾಶ ಕೊಡೋಣ, ಸರಿ ಆಗಬೇಕಾದ್ರೆ ಸರಿದಿದ್ದುಕೊಳ್ಳೋದಕ್ಕೆ ಜ್ಞಾನ ಕೊಡೋಣ, ಸತ್ಯ ಕೊಡೋಣ. ಸತ್ಯವನ್ನು ಸರಿಪಡಿಸಿಕೊಳ್ಳೋದಕ್ಕೆ ಏನಿದೆ ಹೇಳಿ? ಸತ್ಯವಾದಂಥ ಜ್ಞಾನ. ಅದಕ್ಕೆ ನಾನೇ ಸತ್ಯವೂ ಜೀವವೂ ಮಾರ್ಗವು. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಪರಲೋಕಕ್ಕೆ ಹೋಗಬೇಕಾದ್ರೆ ಮಾರ್ಗ ನಾನೇ. ಸತ್ಯ, ನಿಮ್ಮ ಬದುಕುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸತ್ಯವಾದಂಥ ಮಾರ್ಗ ನಾನೇ. ಸರಿಪಡಿಸ್ಕೊಂಡು ದೇವ್ರಿಗೋಸ್ಕರ ಬದುಕೋದಕ್ಕೆ ಮಾರ್ಗವು ಜೀವವು. ಒಳ್ಳೆಯ ಅವಕಾಶವನ್ನು ಈ ದಿನಗಳಲ್ಲಿ ದೇವರು ಕೊಟ್ಟಿರುವಂಥ ಅವಕಾಶಗಳನ್ನು ಪ್ರತಿಯೊಬ್ಬರು ಕೂಡ ಸದ್ವಿನಿಯೋಗ ಮಾಡ್ಕೋಬೇಕು. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿಗೆ ಅನೇಕ ಆಜ್ಞೆಗಳಿದೆ. ಇವೆಲ್ಲ ಕೂಡ ದೇವರು ಮೋಶೆಗೆ ಕೊಟ್ಟಿದ್ದಾರೆ. ಮೋಶೆ ಬರೆದಿದ್ದಾನೆ, ಅವ್ರಿಗೆ ಕೊಟ್ಟಿದ್ದಾನೆ. ಮೋಶೆಯ ಮೂಲಕ ದೇವರು ಕೊಟ್ಟಿದ್ದಾರೆ. ಏನ್ರಿ, ಇಸ್ರಾಯೇಲರಿಗೆ ಮೋಶೆ ಕೊಟ್ಟಿದ್ದಾನೆ. ಮೋಶೆಗೆ ಕೊಡಲ್ಪಟ್ಟಂಥ ಈ ಧರ್ಮಶಾಸ್ತ್ರ ಏನು ಮಾಡಿದ್ದಾರೆ ಅಂತ ನೋಡುವಾಗ ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ ನೋಡಿ. 3:14. ಈ ದಿನದವರೆಗೂ ಹಳೆ ಒಡಂಬಡಿಕೆಯು ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೆ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡದೇ ಇರುತ್ತದೆ. ಅದೇ ಮುಸುಗು ಅಂದರೆ ಧರ್ಮಶಾಸ್ತ್ರ ಯೇಸುಕ್ರಿಸ್ತರ ಮೂಲಕ ಅದು ನೆರವೇರಿ ರದ್ದಾಗಿದೆ ಎನ್ನುವಂಥದ್ದನ್ನು ಇವಾಗಲೂ ಕೂಡ ಅವ್ರಿಗೆ ಅರ್ಥ ಆಗಿಲ್ಲಂತೆ. ಯಾರಿಗೆ? ಯೆಹೂದ್ಯರಿಗೆ. ಧರ್ಮಶಾಸ್ತ್ರ ದೇವರು ಕೊಟ್ಟಿದ್ದಾರೆ ಮೋಶೆ ಮೂಲಕ, ಯೇಸುಕ್ರಿಸ್ತರ ಮೂಲಕ ಅದನ್ನು ತೆಗೆದುಹಾಕಿ ಯಾವುದನ್ನು ಕೊಟ್ಟಿದ್ದಾರೆ? ಕೃಪೆ ಸತ್ಯವು. ಕೃಪೆಯು ಸತ್ಯವು ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ ತೆಗೆದುಹಾಕಿದ್ದಾರಂದರೆ ಅದನ್ನು ಓದಬಾರ್ದು ಅಂತಲ್ಲ. ಆ ವಚನಗಳನ್ನು ಓದಿದರೆ, ಹಳೆ ಒಡಂಬಡಿಕೆ ಓದಿದರೆ ಹೊಸ ಒಡಂಬಡಿಕೆ ಅರ್ಥ ಆಗುತ್ತೆ. ಹಳೆ ಒಡಂಬಡಿಕೆಯನ್ನು ನಾವು ಓದೋದು ಹೋದರೆ ಹೊಸ ಒಡಂಬಡಿಕೆ ಯಾವುದು ಅರ್ಥ ಆಗಲ್ಲ. ಯೇಸು ಕ್ರಿಸ್ತರ ಅರ್ಥ ಆಗಲ್ಲ ಏನ್ರಿ, ಯೆಹೂದ್ಯರು ಅರ್ಥ ಆಗಲ್ಲ, ಅವ್ರ ಮಧ್ಯದಲ್ಲಿ ನಡೆಯುವಂಥ ಕ್ರಿಯೆಗಳು ಕೂಡ ಅರ್ಥ ಆಗಲ್ಲ. ಅರ್ಥ ಮಾಡಿಕೊಳ್ಬೇಕಾದ್ರೆ ಹಳೆ ಒಡಂಬಡಿಕೆ ಓದಬೇಕು. ಅದರಲ್ಲಿ ಯಾವುದನ್ನು ಪಾಲಿಸಬೇಕು, ಯಾವುದನ್ನು ಬಿಡಬೇಕು ಎನ್ನುವಂಥದ್ದು ಆಲೋಚನೆ ಮಾಡಬೇಕು. ಹೊಸ ಒಡಂಬಡಿಕೆ ಇದೆಯಲ್ಲ, ಹೊಸ ಒಡಂಬಡಿಕೆ ಎಲ್ಲ ಇದೆ ರೀ, ಆತ್ಮಿಕವಾಗಿದೆ, ಎಲ್ಲ ಇದೆ. ಹಳೆ ಒಡಂಬಡಿಕೆಯಲ್ಲಿ ಏನೇನು ಕೊಡಲ್ಪಟ್ಟಿದೆಯೋ ಎಲ್ಲ ಕೂಡ ಹೊಸ ಒಡಂಬಡಿಕೆಯಲ್ಲಿ ಆತ್ಮಿಕವಾಗಿದೆ. ಕೆಲವು ರದ್ದಾಗಿದೆ. ಆದರೆ ಇವಾಗ ನೋಡಿ, ಕಳ್ಳತನ ಮಾಡಬಾರ್ದು ಅಂತ ಇರುತ್ತೆ ಹಳೆ ಒಡಂಬಡಿಕೆಯಲ್ಲಿ, ಧರ್ಮಶಾಸ್ತ್ರದಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಬಂದ ನಂತರ ಕಳ್ಳತನ ಮಾಡ್ಬೋದಾ? ಅದು ರದ್ದು ಮಾಡಿದ್ದಾರೆ, ಅದಕ್ಕೆ ಪರವಾಗಿಲ್ಲ, ಕಳ್ಳತನ ಮಾಡಿದ್ರೆ ಏನಾಗಲ್ಲ ಅಂತ ಹೇಳೋದಕ್ಕೆ ಅವಕಾಶ ಇದೆಯಾ? ಹಳೆ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡಬಾರ್ದು ಅಂತ ಇರುತ್ತೆ, ಹೊಸ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡ್ಬೋದು ಅಂತ ಏನಾದರೂ ಅವಕಾಶ ಇದೆಯಾ? ಕಳ್ಳತನ ಮಾಡಬಾರ್ದು ಅಂತ ಹೇಳಿದ್ದಾರೆ,
ಕರೆಕ್ಟೇ. ಹೊಸ ಒಡಂಬಡಿಕೆಯಲ್ಲಿ ಅದು ಹಳೆ ಒಡಂಬಡಿಕೆ ರದ್ದಾಗಿದೆಯಲ್ಲ, ಹಾಗಂತ ಹೊಸ ಒಡಂಬಡಿಕೆ ಬಂದ ನಂತರ ಕಳ್ಳತನ ಮಾಡ್ಬೋದಾ? ಹೃದಯದಲ್ಲಿ ಇನ್ನೊಂದು, ಅಂದರೆ ಹೃದಯದಲ್ಲಿ ಇನ್ನೊಬ್ಬರದು ಆಸೆ ಪಟ್ಟರೂ ಕೂಡ ಅದು ಕಳ್ಳತನೇ ಆಗುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಇನ್ನೊಬ್ಬರ ಹೆಂಡತಿಯನ್ನು ಕೂಡಿದರೆ ವ್ಯಭಿಚಾರ. ಹೊಸ ಒಡಂಬಡಿಕೆಯಲ್ಲಿ ಇನ್ನೊಬ್ಬರನ್ನು ಹೃದಯದಲ್ಲಿ ನೋಡಿದಾಗಲೇ ವ್ಯಭಿಚಾರ. ಹಳೆ ಒಡಂಬಡಿಕೆ ಕೊಂದಾಕಿದರೆ ನರಹತ್ಯ. ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಸಹೋದರನನ್ನು ದೂಷಿಸಿದಾಗ ನರಹತ್ಯೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ನೋಡುವಾಗ ಇನ್ನು ಅನೇಕ ಆಜ್ಞೆಗಳಿದೆ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತ. ಇವೆಲ್ಲ ಪರಿಶೋಧನೆ ಮಾಡುವಾಗ ಹೊಸ ಒಡಂಬಡಿಕೆಯಲ್ಲಿ ಅದಕ್ಕಿಂತ ಉತ್ತಮವಾಗಿ ಶ್ರೇಷ್ಠವಾಗಿರುತ್ತೆ. ಅವೆಲ್ಲ ನೆರವೇರಿಸಿ ಪ್ರಭು ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ದಾರೆ, ಹೊಸ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಆ ಆಜ್ಞೆಗಳಲ್ಲಿ ಎಲ್ಲ ಅಡಕವಾಗಿದೆ. ಅಂದರೆ ದೇವರು ಇಷ್ಟಪಡುವಂಥ ಪ್ರತಿಯೊಂದು ಕೂಡ ಅದರಲ್ಲಿದೆ. ಪ್ರೀತಿ ಇದೆ, ತ್ಯಾಗ ಇದೆ, ಕ್ಷಮಿಸುವಂಥ ಗುಣ ಇದೆ, ಅಂದರೆ ಎಲ್ಲ ಇದೆ ರೀ. ಅದಕ್ಕೆ ಅದು ಭೌತಿಕವಾದಂಥ ಆಜ್ಞೆಗಳಿದೆಯಲ್ಲ, ಈ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡುವಂಥದ್ದು, ಇಲ್ಲಾಂದರೆ ಸುನ್ನತಿ ಕಾರ್ಯಕ್ರಮಗಳು, ಸಬ್ಬತ್ತು ದಿನಗಳು, ಇವೆಲ್ಲ ಪ್ರಿಯರ ದೇವ್ರ ಮಕ್ಕಳಿಗೆ ತೆಗೆದುಹಾಕಿ ಹೊಸ ಕಾನೂನನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದೊಂದು ವಚನ ನೋಡಿ ನಾವು ಮುಗಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 7:18 ಓದಬೇಕು. ಧರ್ಮಶಾಸ್ತ್ರವು ಯಾವುದು ಸಿದ್ಧಿಗೆ ತಾರದೇ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಈ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದು. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಧರ್ಮಶಾಸ್ತ್ರ, ಈ ಧರ್ಮಶಾಸ್ತ್ರದಲ್ಲಿ ಕೆಲವು ಆಜ್ಞೆಗಳೇನಾಗಿದೆ ಅಂತ ನೋಡುವಾಗ ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಿಲ್ಲ. ಆದ್ದರಿಂದ ಅದನ್ನು ಏನು ಮಾಡಿದ್ದಾರೆ ಹೇಳಿ, ಅದನ್ನೇನು ಮಾಡಿದ್ದಾರೆ, ತೆಗೆದು ಹೊಸ ಒಡಂಬಡಿಕೆ ಕೊಟ್ಟಿದ್ದಾರೆ. ಹೊಸ ತಪ್ಪು ಮಾಡಿದ ತಕ್ಷಣ, ಹಳೆ ಒಡಂಬಡಿಕೆಯಲ್ಲಿ ತಪ್ಪು ಮಾಡಿದ ತಕ್ಷಣ ಕೊಂದಾಕಿದರೆ ಮುಗೀತು. ಹೊಸ ಒಡಂಬಡಿಕೆಯಲ್ಲಿ ಕೃಪೆ ಅಂದರೆ ನಿನಗೆ ಕಾಲವನ್ನು ಕೊಡಲ್ಪಟ್ಟಿದೆ, ಕಾಲಾವಕಾಶ ಕೊಡಲ್ಪಟ್ಟಿದೆ. ಈ ಕಾಲ ಅವಕಾಶವನ್ನು ಪಡ್ಕೊಂಡಿರುವಂಥ ನಾವು ಏನು ಮಾಡಬೇಕಂದ್ರೆ, ಪ್ರತಿನಿತ್ಯ ವಾಕ್ಯದ ಮೂಲಕ ಹೃದಯವನ್ನು ಶುದ್ಧಿ ಮಾಡಿಕೊಂಡು ತೊಳೆದುಕೊಂಡು ಏನು ಮಾಡಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು. ಭಕ್ತಿಯಿಂದ, ನಂಬಿಕೆ. ಈ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಪ್ರೀತಿ ಇದೆ, ಕ್ಷಮೆಯ ಗುಣ ಇದೆ, ಓಕೆನಾ, ಕ್ಷಮಿಸುವಂಥ ಗುಣ ಇದೆ, ನಿತ್ಯ ಜೀವಕ್ಕೆ ಹೋಗುವಂಥದ್ದು, ರಕ್ಷಣೆ ಹೊಂದುವಂಥದ್ದು, ಓಕೆನಾ, ಇವೆಲ್ಲ ಇದೆ ಪ್ರಿಯರೇ. ಇದರಲ್ಲಿ ಅವಕಾಶ ಕೊಟ್ಟಿದ್ದಾರೆ. ನಿನಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಧರ್ಮಶಾಸ್ತ್ರ ಪ್ರಕಾರ ನೋಡುವಾಗ ಮಾತಿನ ಮೂಲಕ ಎಷ್ಟೋ ತಪ್ಪುಗಳು ನಡೆದಿದೆ. ದೇವರನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಅನುಮಾನ ಪಟ್ಟಿದ್ದೀವಿ. ಕಷ್ಟ ಬಂದಾಗ ಅಯ್ಯೋ ದೇವರಿದ್ದಾರಾ ಇಲ್ವಾ ಅಂತೇಳಿ ಅಪನಂಬಿಕೆ ಬಂದಿದೆ. ಏನು ಬಂದರೂ ಕೂಡ ನಾವು ಉಳ್ಕೊಂಡಿದ್ದೀವಿ ಅಂದರೆ ಅದು ದೇವರ ಕೃಪೆ. ನಿನ್ನ ಮೇಲೆ ದೇವರ ಕೃಪೆ. ನಿನ್ನನ್ನು ಕಾಪಾಡೋದಕ್ಕೆ ದೇವರು ಎದುರು ನೋಡ್ತಾ ಇದ್ದಾರೆ. ಮಗನೇ, ಮಗಳೇ, ನಿಮ್ಮ ಬದುಕುಗಳನ್ನು ಸರಿ ಮಾಡಿಕೊಂಡು ಭಕ್ತಿಯಿಂದ ನಡೀರಿ ಅಂತ. ಕಾಲವು ಸ್ವಲ್ಪ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಹೌದಲ್ವಾ? ಭೂಕಂಪಗಳು, ಸುನಾಮಿಗಳು, ಅನೇಕ ಅಂಟು ರೋಗಗಳು ಬರ್ತಾನೇ ಇವೆ, ನೋಡ್ತಾ ಇದ್ದೀವಿ. ನಾವು ಪ್ರಶಾಂತವಾಗಿದ್ದೀವಿ ಅಂದ್ಕೊಳ್ಬಾರ್ದು. ಯಾಕೆಂದರೆ ಎಲ್ಲಿಗಾದರೂ ಹೊರಗಡೆ ಕೂಡ ಹೋಗ್ತಾ ಇರ್ತೀವ. ನಮ್ಮ ಬೈಬಲ್ ಓಪನ್ ಯೂನಿವರ್ಸಿಟಿಯಲ್ಲಿ ಚಂದು ಎನ್ನುವಂಥ ಯುವಕ, ಒಳ್ಳೆ ಸೇವಕರು, ಸುವಾರ್ತೆ ಹೋಗಿದ್ದಾರೆ, ಆಕ್ಸಿಡೆಂಟ್ ಆಗಿದೆ, ಸತ್ತು ಹೋಗಿದ್ದಾರೆ. ಅಂದರೆ ಒಳ್ಳೆ ಸೇವಕರೇ ಕಾಲವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಒಂದು ಸಾರಿ ನೀವು ಯೋಚನೆ ಮಾಡಿ. ಒಳ್ಳೆ ಸೇವಕರು ನಾವು ನೋಡಿದ್ದೀವಿ, ನಮ್ಮ ಜೊತೆ ಸುಮಾರು ವರ್ಷಗಳಿಂದ ಪರಿಚಯ ಹುಡುಗ.
ಮರಣ ಹೇಗಾದರೂ ಬರುತ್ತೆ, ಮರಣ ಹೇಗಾದರೂ ಬರುತ್ತೆಪ್ಪ. ಆದರೆ ಚಿಕ್ಕ ಚಿಕ್ಕ ಹುಡುಗರೇ ಮರಣ ಹೊಂದುತ್ತಾ ಇದ್ದಾರೆ ಅಂದರೆ ನಮ್ಮ ಗತಿ ಏನು, ನಿಮ್ಮ ಗತಿ ಏನು? ಅದಕ್ಕೆ ನಿಮ್ಮ ಧ್ಯಾನ ದೇವರಾಗಿರಬೇಕು, ನಿಮ್ಮ ಆಲೋಚನೆ ದೇವರಾಗಿರಬೇಕು. ಕೃಪೆ ಇದೆ ದೇವರು ಹೆಂಗಾದರೂ ಕ್ಷಮಿಸ್ತಾನಂತ ಹೇಳಿ ಈ ದೇಹನ ಸೈತಾನ್ಗೆ ಒಪ್ಪಿಸಿದರೆ ಆಕಸ್ಮಿಕವಾಗಿ ನಿನಗೆ ಮರಣ ಬಂದರೆ, ಆಕಸ್ಮಿಕವಾಗಿ ನಾಳೆನೇ ನಿನಗೆ ಮರಣ ಬಂದರೆ ನಿನ್ನ ಗತಿ ಏನು? ದೇವರು ಕೃಪೆ ಇದೆ, ಕನಿಕರ ಇದೆ, ಕಾಲ ಕೊಟ್ಟಿದ್ದಾರೆ. ಹಾಗಂತ ಬೇಜವಾಬ್ದಾರಿಯಿಂದ ಕಾಲವನ್ನು ಸುಮ್ಮನೆ ಕಳೆದರೆ ನಮ್ಮ ಗತಿ ಏನು? ಆದ್ದರಿಂದ ಜಾಗ್ರತೆ ಪಡಿ ಪ್ರಿಯರ ದೇವ್ರ ಮಕ್ಕಳಿರ, ಜಾಗ್ರತೆ. ದೇವ್ರಿಗೋಸ್ಕರ ಕಷ್ಟಪಡೋಣ, ಪ್ರಯಾಸ ಪಡೋಣ, ಸೇವೆ ಮಾಡೋಣ. ಜೀವಿತ ಕಾಲ ಮುಗಿಸ್ಕೊಂಡು ಹೋಗೋಣ. ಈ ಲೋಕದಲ್ಲಿ ಏನೂ ಇಲ್ಲ. ದೇವ್ರಿಗೋಸ್ಕರ ಕೆಲಸ ಮಾಡಿ ಹೋಗೋಣ. ಇಲ್ಲೇ ಇರಬೇಕು ಅಂತ ಆಸೆ ಬಿಟ್ಬಿಡಿ. ದೇವರು ಯಾವಾಗ ಕರೆದ್ರೂ ಪರವಾಗಿಲ್ಲ, ಇವತ್ತು ಕರೆದ್ರೆ ನಾನು ಬರೋದಕ್ಕೆ ರೆಡಿ ಅಂತ ಸಿದ್ಧರಾಗಬೇಕು. ದುಡಿಯೋಣ, ಹೊಟ್ಟೆ ತುಂಬ ಊಟ ಮಾಡೋಣ. ನಮ್ಮ ಆಸೆ ಯಾರು? ಪ್ರಭು ಇರಬೇಕು. ನಮ್ಮ ಆಸೆ, ನಮ್ಮ ಕೋರಿಕೆ, ನಮ್ಮ ನಿರೀಕ್ಷೆ ಪ್ರಭು. ಹೊಟ್ಟೆ ತುಂಬ ಊಟ ಮಾಡಿ, ಒಳ್ಳೆಯ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ನಿಮ್ಮ ಸಂಸಾರ ಏನಿದೆ ನೋಡ್ಕೊಳ್ಳಿ, ನಿಮ್ಮ ಕೆಲಸ ಏನಿದೆ ನೋಡ್ಕೊಳ್ಳಿ. ದೇವ್ರ ಕೆಲಸ ದೇವ್ರು ಮಾಡಿ, ಆಯಿತಾ? ದೇವರು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.